ಅಂತರ್ವಾಣಿಯನ್ನು ಆಲಿಸುತ್ತಿರುವ ಎಲ್ಲ ಶ್ರೋತೃಗಳಿಗೆ ಶರಣಾರ್ಥಿ. ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ನೀಡುತ್ತಿದ್ದೇವೆ. ನಾನು ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಮತ್ತು ನನ್ನೊಂದಿಗೆ ಶ್ರೀ ಪ್ರೊಫೆಸರ್ ಶಿವಕುಮಾರ್ ಹಂಗುರ್ಗಿ ಅವರಿದ್ದಾರೆ. ನಾವಿಬ್ಬರು ಕೂಡಿ ಇವತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ತಮಗಾಗಿ. ಈ ಕಾರ್ಯಕ್ರಮ ಹರಿಶ್ಚಂದ್ರ ಕಾವ್ಯದ ಕೆಲವು ಪದ್ಯಗಳ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ರಾಘವಾಂಕ ಕವಿ ಬರೆದಿರುವ ಹರಿಶ್ಚಂದ್ರ ಕಾವ್ಯ. ಹರನೇ ಸತ್ಯವು, ಸತ್ಯವೇ ಹರನು ಎಂದು ತಿಳಿದು ಜನರು ಬದುಕಬೇಕೆಂಬ ಆಸೆಯಿಂದ ನಾನು ಈ ಮಹಾಕಾವ್ಯವನ್ನು ಬರೆದಿದ್ದೇನೆ ಎಂದು ಕವಿ ರಾಘವಾಂಕನು ಈ ಕಾವ್ಯದ ಕೊನೆಯಲ್ಲಿ ಹೇಳಿದ್ದಾನೆ. ಆದುದರಿಂದ ರಾಘವಾಂಕ ಕವಿಯ ಈ ಆಶಯವನ್ನು ಅರಿತು ಆಯ್ದ ಕೆಲವು ಪದ್ಯಗಳನ್ನು ಶ್ರೀ ಶಿವಕುಮಾರ್ ಅವರು ವಾಚನ ಮಾಡುತ್ತಾರೆ. ತಿಳಿದಷ್ಟು ಅವುಗಳಿಗೆ ವ್ಯಾಖ್ಯಾನ ನೀಡುತ್ತಾ ಈ ಹರಿಶ್ಚಂದ್ರ ಕಾವ್ಯದ ಕೆಲವು ಪದ್ಯಗಳನ್ನು ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕವಾಗಿ ತಮಗೆ ತಲುಪಿಸಬೇಕೆಂಬ ಮಹತ್ವದ ಉದ್ದೇಶ ನಮ್ಮದು. ಆ ಉದ್ದೇಶ ಸಾರ್ಥಕಗೊಳ್ಳುತ್ತದೆ ಎನ್ನುವ ಸದಿಚ್ಛೆಯೂ ನಮ್ಮದು. ಮುನಿ ಕೌಶಿಕಂಗಯಧ್ಯನಿತ್ತು ತಾನೀವ ಧನಕ್ಕೆ ತೆರಕಾರನಂ ಕೊಂಡು ಬಳಿವಿಡಿದ ಪುರಜನವ ನುಳಿ ನಿಲ್ಲಿಸಿರೆ ಕಾನನಕ್ಕೆ ನಡೆದಂ ಸತ್ಯನಿಧಿ ನೃಪ ಹರಿಚಂದ್ರನು. ಇದು ಸೂಚನಾ ಪದ್ಯ. ಈ ಪದ್ಯದಲ್ಲಿ ಇಡೀ ಈ ಕಾವ್ಯ ಭಾಗದ ಮತ್ತು ಹರಿಶ್ಚಂದ್ರನ ಜೀವನದ ಭಾಗವನ್ನು ಹೇಳಲಾಗಿದೆ. ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಅಂದರೆ, ಮುನಿ ಕೌಶಿಕನಿಗೆ ಅಂದರೆ ವಿಶ್ವಾಮಿತ್ರನಿಗೆ ಸಕಲ ಸಾಮ್ರಾಜ್ಯವನ್ನು ಧಾರೆ ಎರೆದು ಕೊಟ್ಟು ಅಯೋಧ್ಯಾಪುರವನ್ನೆಲ್ಲ ಕೊಟ್ಟು ಜನರು ದುಃಖಿಸುತ್ತಾ ಇದ್ದರೂ ಅವರಿಗೆ ಸಮಾಧಾನ ಹೇಳಿ ತಾನು ತೀರಿಸಬೇಕಾದ ಸಾಲವನ್ನು ತೀರಿಸಲೆಂದು ಹರಿಶ್ಚಂದ್ರ ನೃಪಾಲ ಹರಿಶ್ಚಂದ್ರ ರಾಜನು ಕಾಡಿಗೆ ನಡೆದನು ಎನ್ನುವುದನ್ನು ಈ ಸೂಚನಾ ಪದ್ಯದಲ್ಲಿ ಹೇಳಲಾಗಿದೆ. ಬಾಡಿದ ಮೊಗಂ ಭರತ ಬಾಯ ಸುರಿವ ನಯನಾಂಬು ಪಾಡಳಿದ ಮತಿ ನೀಡಿ ಬೆಳೆದ ಸುಯ್ ದುಗೊಡವ ಕಾಡುವಂಗಂ ವಿರೋಧಾಗ್ನಿಯಂ ಕುದಿದು ಮರುಗುವ ಮನಂ ಮಾಸಿದ ಮುದಂ ಕೂಡೆ ಬಂದ ಕಿಳ ಪರಿವಾರಮಂ ಸತಿಯರಂ ನಾಡೆ ಚತುರಂಗ ಬಲಮಂ ಪುರಜನಂಗಳಂ ನೋಡಿ ತೋರಿಸಿ ಬೇರೆ ಬೇರೊಪ್ಪು ಗೊಡತಿರ್ದನ ಧೈರ್ಯ ನಿಧಿ ಭೂಪನು. ಧೈರ್ಯ ನಿಧಿಯಾಗಿರುವ ಭೂಪಾಲ ಹರಿಶ್ಚಂದ್ರ ರಾಜ ಅಯೋಧ್ಯಾಪುರವನ್ನು ಬಿಟ್ಟು ನಕ್ಷತ್ರಕನೊಂದಿಗೆ ಮತ್ತು ತನ್ನ ಸತಿಸುತರೊಂದಿಗೆ ಕಾಡಿಗೆ ಹೋಗುತ್ತಿರುವಾಗ ಜನರು ರಸ್ತೆಯ ಎರಡೂ ಬದಿಯಲ್ಲಿ ನಿಂತು ಒಂದೇ ಸವನೆ ದುಃಖಿಸುತ್ತಿರುತ್ತಾರೆ. ಬಾಡಿದ ಮೊಗಂ, ಅವರ ಮುಖಗಳೆಲ್ಲ ಬಾಡಿ ಹೋಗಿವೆ. ಅತ್ತು ದುಃಖಿಸಿ ಬಾಯಿ ಆರಿದೆ. ಸುರಿವ ನಯನಾಂಬು, ಕಣ್ಣೀರು ಸುರಿಸುತ್ತಿದ್ದಾರೆ. ನಯನಾಂಬು ಅಂದರೆ ಕಣ್ಣೀರ ಧಾರೆ, ಕಣ್ಣೀರು ಸುರಿಸುವ ನಯನಾಂಬು. ಅವರೆಲ್ಲ ದುಃಖದಿಂದ ನಿಂತಿದ್ದಾರೆ. ಹಾಗೆ ನಿಂತಿರುವ, ರೋಧಿಸುತ್ತಿರುವ, ಕಂಬನಿ ಮಿಡಿಯುತ್ತಿರುವ ಜನರನ್ನು ಸಂತೈಸಿ, ನೀವು ಇಲ್ಲೇ ನಿಲ್ಲಿರಿ, ನಾನು ಹೋಗಿ ಬರುತ್ತೇನೆ. ಯಾಕೆಂದರೆ ಕೊಟ್ಟ ಮಾತಿಗೆ ತಪ್ಪಿ ನಡೆದುವುದಿಲ್ಲ, ವಚನ ಭ್ರಷ್ಟನಾಗುವುದಿಲ್ಲ. ವಿಶ್ವಾಮಿತ್ರನ ಆ ಸಾಲವನ್ನು ತೀರಿಸಬೇಕಾಗಿದೆ. ನಾನು ಹೋಗುತ್ತೇನೆ, ಹೋಗಿ ಬರ್ತೇನೆ, ತಾವೆಲ್ಲ ಇಲ್ಲೇ ಇರಬೇಕು ಎಂದು ಅವರನ್ನೆಲ್ಲ ಸಂತಸಪಡಿಸಿ ಅವರನ್ನೆಲ್ಲ ಒಪ್ಪಿಸಿ ಹರಿಶ್ಚಂದ್ರ ಆ ಅಯೋಧ್ಯದ ಪ್ರಜೆಗಳಿಂದ ಬೀಳ್ಕೊಳ್ತಾ ಇದ್ದಾನೆ. ರಾಜ ಹರಿಶ್ಚಂದ್ರ ನೃಪಾಲ ಕಾಡಿಗೆ ಹೋಗುವ ಪ್ರಸಂಗ ಇದು.
ಸಿರಿಮುಡಿಯ ಹಡಪದಾರತಿಯ ಸಿಗುರೆಯ ಚಾಮರದ ಮಜ್ಜನದ ಹಂತಿಗಳ ಪಡಿಸಣದ ಸಿಂಗರದ ಗಂಧದ ಯಕ್ಷಕರ್ದಮದ ಕನ್ನಡಿಯ ಬಿಜ್ಜಣದ ಸಮಕಟ್ಟಿನ ಸರಸದ ವಿನೋದದ ವಿಳಾಸದ ವಿಚಾರದ ಬಣ ದೊಡ್ಡಿನ ಬಹು ಯೋಗ ಖಾತಿಯರನಿಪ ತರುಣಿಯರನ್ನೊಪ್ಪಿಸಿದ ನಂದು ವಿಶ್ವಾಮಿತ್ರ ಮುನಿಗೆ ಸತ್ಯರ ದೇವನು. ಈ ಸತ್ಯದ ಅಧಿದೇವತೆಯಂತಿರುವ ಹರಿಶ್ಚಂದ್ರ ನೃಪಾಲ ಏನೆಲ್ಲವನ್ನು ಆ ವಿಶ್ವಾಮಿತ್ರ ಮುನಿಗೆ ಒಪ್ಪಿಸಿದ ಎನ್ನುವುದನ್ನು ಈ ಭಾಗದಲ್ಲಿ ಹೇಳಲಾಗಿದೆ. ಎಲ್ಲ ಆಭರಣಗಳು, ಆಮೇಲಿಂದ ಆ ಆಭರಣಗಳನ್ನು ಧರಿಸಿ ಅಲಂಕಾರಗೊಂಡು ಎಲ್ಲ ಏನೇನು ಅರಸಿಯ ಪರಿವಾರದವರು ಮತ್ತು ಆ ಅರಸನ ಪರಿವಾರದವರು ಇವರೆಲ್ಲ ಏನು ಆನಂದದಿಂದ ಏನೇನೆಲ್ಲ ಉಪಯೋಗಿಸುತ್ತಿದ್ದರಲ್ಲ ಆ ಆಭರಣಗಳು, ಆ ಕನ್ನಡಿ, ರತ್ನಖಚಿತವಾದಂಥ ಕನ್ನಡಿ, ಆಮೇಲಿಂದ ಅವರ ಏನು ಸಿರಿಮುಡಿಗೆ ಬೇಕಾದಂಥದ್ದು, ಆ ಎಲ್ಲ ಅಲಂಕಾರ ಪ್ರಿಯವಾದಂಥ ವಸ್ತುಗಳನ್ನು, ಆಭರಣಗಳನ್ನು, ಛತ್ರಿ ಚಾಮರಗಳನ್ನು ವಿಶ್ವಾಮಿತ್ರ ಮುನಿಗೆ ಒಪ್ಪಿಸಿದ ಹರಿಶ್ಚಂದ್ರ ರಾಜ ಎಂದು ಈ ಪದ್ಯದಲ್ಲಿ ಹೇಳಲಾಗಿದೆ. ಇದು ರತ್ನ ಭಂಡಾರವಿದು, ಹೇಮ ಭಂಡಾರವಿದು, ಸುನಾಣೆಯ ವರ್ಗವಿದು, ಪಟ್ಟ ಕರ್ಮ ಕುಲವಿದು, ಬೆಳ್ಳಿಯುಗ್ರಾಣವಿದು, ಕಂಚಿನುಗ್ರಾಣವಿದು, ಸರ್ವಶಸ್ತ್ರಶಾಲೆಯೇ ಇದು, ಹಸ್ತಿ ಸಂದೋಹವಿದು, ತುರಗ ಸಂತಾನವಿದು, ವರುತ ಪ್ರಕರವಿದು, ಪದಾತಿವ್ರಾತವಿದ, ನೋಡಿಕೋ ಏನು ತಪ್ಪಿಸಿದ ನಾ ಮುನಿಗೆ ಭೂನಾಥ ಕಂದರ್ಪನು. ಏನೇನು ದಾರಿ ಎರೆದು ಕೊಟ್ಟ, ಏನೇನು ಕೊಟ್ಟ ಅಂದರೆ ಹೇಳ್ತಾ ಇದ್ದಾನೆ ಅಲ್ಲಿ, ರತ್ನ ಭಂಡಾರವಿದು, ಹೇಮ ಭಂಡಾರವಿದು, ರತ್ನದ ಭಂಡಾರವೇ ಕೊಟ್ಟ. ತಗೋ, ನಿನಗೆ ಕೊಟ್ಟ ಮಾತಿನಂತೆ ಇದೆಲ್ಲವನ್ನು ಒಪ್ಪಿಸುತ್ತಿದ್ದೇನೆ. ಸಂಪದ್ಭರಿತವಾದಂಥ ಅಯೋಧ್ಯಾಪುರ ಇದು. ಏನೇನೆಲ್ಲ ಒಪ್ಪಿಸಿದ ಅಂತನ್ನುವುದನ್ನು ಈ ಭಾಗದಲ್ಲಿ ಹೇಳಲಾಗಿದೆ. ಮುಂದುವರೆದು ರತ್ನ ಭಂಡಾರವಿದು, ಹೇಮ ಭಂಡಾರವಿದು, ಬೆಳ್ಳಿ ಉಗ್ರಾಣವಿದು, ಕಂಚಿನ ಉಗ್ರಾಣವಿದು, ಬೆಳ್ಳಿ ಉಗ್ರಾಣವಿದು, ಕಂಚಿನ ಉಗ್ರಾಣವಿದು, ಸಕಲ ಶಸ್ತ್ರ ಶಾಲೆ ಇದು. ಇದು ಎಲ್ಲ ತಗೋಪ, ಎಲ್ಲ ನಿನ್ನದು, ನೀನೇ ಇದಕ್ಕೆಲ್ಲ ಒಡೆಯ. ನನ್ನದು ಅನ್ನೋದು ಏನೇನಿದೆ ಅದೆಲ್ಲವನ್ನು ಕೊಡ್ತಾ ಇದ್ದೇನೆ, ಇದನ್ನು ತಗೋ. ರತ್ನ ಭಂಡಾರವಿದು, ಹೇಮ ಭಂಡಾರವಿದು, ಕಂಚಿನುಗ್ರಾಣವಿದು, ಬೆಳ್ಳಿ ಉಗ್ರಾಣವಿದು, ಸಕಲ ಶಸ್ತ್ರ ಶಾಲೆ ಇದು. ಮತ್ತೇನು, ಇಗೋ ಇತ್ತಗೋ, ಇದು ದಂತಿ ಸಂದೋಹವಿದು. ದಂತಿ ಸಂದೋಹ ಅಂತಂದ್ರೆ ಈ ಚತುರಂಗ ಬಲ ಇರ್ತಾ ಇತ್ತಲ್ಲ, ಆ ಚತುರಂಗ ಬಲ, ಕುದುರೆ ದಳ, ಗಜದಳ, ಆಮೇಲಿಂದ ಪದಾತಿ ದಳ, ಈ ರಥ, ಇದು ಎಲ್ಲವನ್ನು ನಿನಗೆ ಒಪ್ಪಿಸಿದ್ದೇನೆ. ತಗೋ ಮುನಿನಾಥ, ಇದನ್ನು ಅನುಭವಿಸುತ್ತಾ ನೀನು ಸುಖದಿಂದಿರು. ನಿನಗೆ ಏನು ಕೊಡಬೇಕಲ್ಲ, ನಿನ್ನ ಶಿಷ್ಯಾಳಿಯಲ್ಲಿ ಒಬ್ಬನಾಗಿರುವ ನಕ್ಷತ್ರನಿಗೆ ನಾನು ಕೊಡಬೇಕಾದುದನ್ನು ಮತ್ತು ಅದನ್ನು ಕೊಡುವ ಸಲುವಾಗಿ ನಾನು ಕಾಶಿಗೆ ಹೋಗಿ ಅಲ್ಲಿ ಸತಿಸುತರನ್ನು ಮಾರಿಕೊಂಡು ನಿನಗೆ ಕೊಡಬೇಕಾದದ್ದನ್ನು ಕೊಡುತ್ತೇನಪ್ಪ. ಈಗೋ ಇದನ್ನು ನೀನು ಅನುಭವಿಸು, ಇದಕ್ಕೆಲ್ಲ ನೀನೇ ಒಡೆಯ ಅಂತ ಅದನ್ನು ಕೊಡ್ತಾ ಇದ್ದಾನೆ. ಇನ್ನೊಂದ್ಸಲ ನೋಡಿ ಏನೇನು ಕೊಟ್ಟ. ಹಿರಿಯ ಬಿರುದಿನ ಮುದ್ರೆ ಇದು, ನಗರವಿದು, ದರಮನೆ ಇದ್ದ ಕೆಳ ಪರಿವಾರವಿದು, ಶಿವುಡೆ ಇದು, ಕರ್ಣವಿದು, ಮೇಲುಳ್ಳ ಸರ್ವಜ್ಞವಿದು, ನೋಡಿಕೋ ಮಹಾಪುರುಷ ಎಂದು. ವರ ಕೌಶಿಕಂಗೊಪ್ಪುಗೊಟ್ಟೆಲ್ಲ ಸಂದುವೆ ಪರಿಣಾಮವೇ ಇನ್ನು, ಹೋಹೇನು ಮುನಿನಾಥ ಕರುಣಿಸಿದರೆ ಎಂದು ಪೊಡಮೊಟ್ಟು ಹೋರರಸನೊಡನೆದ್ದ ನಾ ಮುನಿಪನು. ನೋಡಿಕೋ ಅರಸ, ಸುಖದಿಂದಿರು. ಇದು ಹಿರಿಯ ಬಿರುದಿನ ಮುದ್ರೆ, ಇದು ರಾಜಮುದ್ರೆ ಅಂತಾರೆ, ರಾಜಾಂಕಿತವುಳ್ಳಂಥ ಮುದ್ರೆ. ಈಗ ತಗೋ, ಯಾಕೆಂದರೆ ರಾಜಮುದ್ರೆ ಬಹಳ ಮುಖ್ಯವಾದದ್ದು. ಯಾವುದೇ ಒಂದು ಫರ್ಮಾನ್ ಅಂತಾರೆ, ಆದೇಶ ಅಂತಾರೆ, ಅದನ್ನೆಲ್ಲ ಹೊರಡಿಸ್ಬೇಕಲ್ಲ, ಅವಾಗ ರಾಜಮುದ್ರೆ ಬೇಕಾಗ್ತದೆ. ಅದು ಒಂದು ಲಾಂಛನ ಇದೆ, ರಾಜನ ಲಾಂಛನ ಇದೆ, ಅಯೋಧ್ಯದ ಲಾಂಛನ. ತಗೋ, ಹಿರಿಯ ಬಿರುದಿನ ಮುದ್ರೆ ಇದು.
ಹಿರಿಯ ಬಿರುದಿನ ಮುದ್ರೆ, ನಗರವಿದು ನಗರವಿದು, ಅರಮನೆ ಇದಖಿಳ ಹಾ. ಪರಿವಾರವಿದು. ಓ ಹಿರಿಯ ಬಿರುದಿನ ಮುದ್ರೆ ಇದು, ನಗರವಿದು, ಅರಮನೆ ಇದು, ಅಖಿಳ ಪರಿವಾರವಿದು. ನಗರವಿದು, ಅರಮನೆ ಇದು, ಅಖಿಳ ಪರಿವಾರ ಇದು. ಅಖಿಳ ಅಂದ್ರೆ ಸರ್ವ, ಎಲ್ಲ ಎಲ್ಲ ಸಕಲ ಪರಿವಾರವಿದು. ಹಾ, ಮತ್ತೇನು ಕೊಟ್ಟ? ಶಿವುಡಿ ಶಿವುಡಿ, ಶಿವುಡಿ ಕರ್ಣ ಕರ್ಣ, ಹಾ, ಮೇಲುಳ್ಳ ಸರ್ವಸ್ವ. ಮೇಲುಳ್ಳ ಸರ್ವಸ್ವ ಇದು, ಎಲ್ಲವನ್ನೂ ಒಪ್ಪಿಸಿದ್ದೇನೆ ಅಲ್ವಾ? ಎಲ್ಲವನ್ನು, ಈ ಆಭರಣಗಳಿವೆ, ರತ್ನ ಖಚಿತವಾದದ್ದು, ಅದು ಇದು ಎಲ್ಲವನ್ನೂ ಒಪ್ಪಿಸಿದ್ದೇನೆ, ಮೇಲುಳ್ಳ ಸರ್ವಸ್ವವಿದು. ಹಾ, ಪರಿಣಾಮವೇ ಅಲ್ಲ. ನೋಡ್ರಿ, ಹಾ, ವರ ಕೌಶಿಂಗ್ ಒಟ್ಟೆಲ್ಲ ಸಂದುವೆ ಪರಿಣಾಮವೇನು ವರ ಕೌಶಿಕಂಗೆ ಗೊಟ್ಟು ಪರಿಣಾಮವೇ ಸಂದುದೇ ಹೋಹೆನೇ. ಆಯ್ತೇನಪ್ಪ ಮುನೀಂದ್ರ, ಏನು ವಿಶ್ವಾಮಿತ್ರ ಮುನಿ, ಆಯ್ತಾ? ಪರಿಣಾಮ ಅಲ್ಲ, ಸೌಖ್ಯ ಅಲ್ಲ, ಎಲ್ಲ ಇನ್ನು ಸಂದವೇ, ನಿನಗೆಲ್ಲ ಒಪ್ಪಿತಲ್ಲ, ನಾನಿನ್ನು ಹೋಗಿ ಬರಲೇ ಎಂದು ಕೈ ಮುಗಿದು ಹೋಗಲು ಹೊರಡಲು ಸಿದ್ಧನಾದಾಗ ಆ ಅರಸನೊಂದಿಗೆ ವಿಶ್ವಾಮಿತ್ರನು ಎದ್ದನು. ಪರಮಡುವ ಭೂಪಾಲ ನಮ್ ಕಂಡು ಕಂಗೆಟ್ಟು ಮೊರಗಿ ಬಸುರಂ ಹೊಸೆದು ಬಸವಳಿದು ಬಿಸಿ ಸೊಯ್ದು ಮೊರೆ ಇಟ್ಟು ಬಾಯಿ ಬಿಟ್ಟು ಕೈ ನೀಡಿ ಕರೆದು ಕಟ್ಟೊರಲಿ ಸೈರಿಸಲಾರದೆ ನೆರೆ ನಿನ್ನ ನಂಬಿ ನಚ್ಚಿರ್ದ ಪರಿವಾರ ಮರೆದೆಯೋ ತೊರೆದೆಯೋ ಮಾರೆದೆಯೋ ಪೇಳು ನೇಸರ ಕುಲಜ ಎಂದೆಂದು ನುಡಿದು ಮಿಡಮಿಡನೆ ಮಿಡಕಿತ್ತು ಪೌರಜನವೂ. ಎಂದೆಂದು ನುಡಿದು ಮಿಡಮಿಡನೆ ಮಿಡುಕಿ ರೋಧಿಸಿತು ಆ ಪೌರಜನವು. ಇಲ್ಲಿ ಏನಿದೆ ಅಂದರೆ, ಇದು ಎಲ್ಲವನ್ನು, ಸಕಲ ಸಾಮ್ರಾಜ್ಯವನ್ನು, ಅಯೋಧ್ಯವನ್ನು ವಿಶ್ವಾಮಿತ್ರ ಮುನಿಗೆ ಧಾರೆ ಎರೆದು ಕೊಟ್ಟು ಕಾಶಿಗೆ ಹೋಗುವಾಗ, ಕಾಡಿಗೆ ಹೋಗುವಾಗ, ಹರಿಶ್ಚಂದ್ರ ನೃಪಾಲ ಹೋಗುವಾಗ ಆ ಅಯೋಧ್ಯ ನಾಡಿನ ಜನರ ಪ್ರತಿಕ್ರಿಯೆ ಇದೆ, ಅವರ ರೋದನೆ ಇದೆ, ಅವರ ದುಃಖ ಇದೆ. ಇದು ಏನಂದ್ರೆ ಶೋಕ. ಅವರು ಏನೆಂದು ಶೋಕ ಪಡ್ತಾ ಇದ್ರು, ಏನೆಂದು ರೋಧಿಸ್ತಾ ಇದ್ರು. ಪೊರ ಮಾಡುವ ಭೂಪಾಲ ನಮ್ ಕಂಡು ಕಂಗೆಟ್ಟು ಮೊರಗಿ ಬಸುರಂ ಹೊಸೆದು ಬಸವಳಿದು ಬಿಸಿ ಸುಯ್ದು ಮೊರೆ ಇಟ್ಟು ಬಾಯಿ ಬಿಟ್ಟು ಕೈ ನೀಡಿ ಕರೆದು ಕಟ್ಟೊರಲಿ ಸೈರಿಸಲಾರದೆ. ಈ ಜನರೆಲ್ಲ ಏನಂದ್ರೆ, ಪೊರ ಮಾಡುವ ಅರಸನಂ ಕಂಡು ಮರುಗಿ ಬಿಸಿ ಸುಯ್ದು ಬಸುರಂ ಹೊಸೆದುಕೊಳ್ಳುತ್ತ, ಹೀಗೆ ಅಯೋಧ್ಯದ ಸಕಲ ಸಂಪತ್ತನ್ನು ಮುನಿ ಕೌಶಿಕನಿಗೆ ಒಪ್ಪಿಸಿ ರಾಜ ಹೊರಡಲು ಸಿದ್ಧನಾದಾಗ ಅದು ಗೋಧೂಳಿಯ ಸಮಯ. ಮೇಯಲೆಂದು ಅಡವಿಗೆ ಹೋಗಿರುವ ಗೋವುಗಳೆಲ್ಲ ಮರಳಿ ಹಂಬಲಿಸಿ ಮನೆ ಕಡೆಗೆ ಬರುತ್ತಿರುವಾಗ ಅರಸ ಕಾಡಿಗೆ ಹೋಗುತ್ತಿದ್ದಾನೆ. ಲಕ್ಷ್ಮಣನು ಸೀತೆಗೆ ಕಾಡಿಗೆ ಕರೆದುಕೊಂಡು ಹೋದಂಥದ್ದು ಕೂಡ ಗೋಧೂಳಿಯ ಸಮಯದಲ್ಲಿ ಅನ್ನುವುದು ಗಮನಿಸಬೇಕಾದ ಸಂಗತಿ ಇದೆ. ಇವಾಗ ಅರಸ ತನ್ನ ಸತಿ, ಸುತ, ಮಂತ್ರಿ ಇವರನ್ನು ಒಳಗೊಂಡು ಕಾಡಿಗೆ ಹೋಗುತ್ತಿರುವಾಗ ಅವರೇನಂದ್ರು, ಪ್ರಜೆಗಳೇನಂದ್ರು ಅಂತಂದ್ರೆ, ಹೀಗೆ ಹೋಗುತ್ತಿರುವ ಅರಸನನ್ನು ಕಂಡು ಮರುಗುತ್ತಾ ದುಃಖಿಸುತ್ತಾ ಹೊಟ್ಟೆಯಲ್ಲಿ ಕಸವಿಸಿಕೊಳ್ಳುತ್ತಾ ಅವರು, ನಿನ್ನನ್ನೇ ನಂಬಿದ ನೆಚ್ಚಿರ್ದ ನಮ್ಮನ್ನು ಮರಿತು ಬಿಟ್ಟೇನಪ್ಪ, ತೊರೆದು ಬಿಟ್ಟೇನಪ್ಪ, ಅಥವಾ ನಮ್ಮನ್ನೆಲ್ಲ ಮಾರಿಬಿಟ್ಟೇನಪ್ಪ ಅರಸ ಎಂದು ಮಿಡಮಿಡನೆ ಮಿಡುಕುತ್ತ ಕಂಬನಿ ಮಿಡಿಯುತ್ತ ಇಡೀ ಜನಸ್ತೋಮ, ಅಯೋಧ್ಯದ ಪ್ರಜಾಸ್ತೋಮ ದುಃಖಿಸುತ್ತಿತ್ತು ಎನ್ನುವುದನ್ನು ಈ ಪದ್ಯದಲ್ಲಿ ಹೇಳಲಾಗಿದೆ. ಬಹಳ ವಿಶೇಷವಾದಂಥ ಪದ್ಯ ಇದು. ಪೊರ ಮಾಡುವ ರಸನಂ ಕಂಡು ಕಂಗೆಟ್ಟು ಮರುಗಿ ಬಸುರಂ ಹೊಸೆದು ಬಸುರಂ ಹೊಸೆದು ಅಂದ್ರೆ, ಬಸುರು ಅಂದ್ರೆ ಹೊಟ್ಟೆ, ಹೊಟ್ಟೆ ಹೊಸೆದು ಅಂದ್ರೆ ಕಸಿವಿಸಿಕೊಂಡು, ಹೊಟ್ಟೆಯಲ್ಲಿ ಕಸಿವಿಸಿಕೊಳ್ಳುತ್ತಾ. ಬಸವಳಿದು ಅಂದ್ರೆ ಕುಸಿದು ಬೀಳುವಂತಾಯ್ತು ಅಂತ, ಶಕ್ತಿಹೀನರಾದಂತಾಯ್ತು. ಬಿಸುಸುಯ್ದು ಅಂದ್ರೆ ದುಃಖಿಸುತ್ತಾ, ಕಂಬನಿ ಮಿಡಿಯುತ್ತಾ. ಮೊರೆ ಇಟ್ಟು ಬಾಯಿ ಬಿಟ್ಟು ಕೈ ನೀಡಿ, ಮೊರೆ ಇಟ್ಟು ಬಾಯಿ ಬಿಟ್ಟು ಕೈ ನೀಡಿ ಕರೆದು. ಹೇಗಿದೆ ನೋಡಿ ಕಾವ್ಯ ಅಲ್ವಾ?
ಮೊರೆ ಇಟ್ಟು ಬಾಯ್ಬಿಟ್ಟು ಕೈ ನೀಡಿ ಕರೆದು, ಕೈ ಮಾಡಿ ಕರೆದು ಮೊರೆಯಿಟ್ಟು ಬಾಯ್ಬಿಟ್ಟು ಅವನಿಗೆ ಮೊರೆ ಇಡ್ತಾ ಇದ್ದಾರೆ ಜನರೆಲ್ಲರೂ. ಏನಪ್ಪ ರಾಜ, ಹರಿಶ್ಚಂದ್ರ ರಾಜ, ನಿನ್ನ ರಾಜ ಅರಸೊತ್ತಿಗೆಯಲ್ಲಿ ನಾವು ಸುಖದಿಂದಿದ್ದೇವಲ್ಲಪ್ಪ, ನೀನು ನಮ್ಮ ರಾಜನಾಗಿ ಪ್ರಜಾಪ್ರೇಮಿ, ನೀವು ಪ್ರಜಾಕ್ಷೇಮವನ್ನು ಬಯಸ್ತಕ್ಕಂಥವನು ನೀನಪ್ಪ, ನೀನೇ ನಮ್ಮನ್ನು ಬಿಟ್ಟು ಹೋದ್ರೆ ಹೇಗೆ? ಮೊರೆ ಇಟ್ಟು ಬಾಯ್ಬಿಟ್ಟು ಕೈ ನೀಡಿ ಕರೆದು, ಕಟ್ಟೋರಲ್ಲಿ ಸೈರಿಸಲಾರದೆ, ಕಟ್ಟೋರಲ್ಲಿ ಸೈರಿಸಲಾರದೆ. ಕಟ್ಟೋರಲ್ಲಿ ಅಂದ್ರೆ ದುಃಖದಿಂದ ಒಂದೇ ಸವನೆ ಕರೆದು, ಕಟ್ಟೋರಲಿ, ಕಟ್ಟು ಪ್ಲಸ್ ಒರಲಿ ಅಂದ್ರೆ ಕೂಗಿ ಒಂದಾಗಿಯೇ ಒಂದೇ ಧ್ವನಿಯಲ್ಲಿ ಕರೆದು ಅವರೆಲ್ಲ ನೆರೆ ನಿನ್ನ ನಂಬಿ ನಚ್ಚಿರ್ದ ಪರಿವಾರಂ ಮರೆದೆಯೋ ತೊರೆದೆಯೋ ಮಾರಿದೆಯೋ ಇದು ನೋಡಿ, ನೇಸರ ಕುಲಜ ಎಂದೆಂದು ನುಡಿ ನುಡಿದು ಮಿಡಮಿಡನೆ ಮಿಡುಕಿತ್ತು ಪೌರ ಜನವು. ಅವ್ರೇನಂದ್ರೆ ನರೆ ನಂಬಿ ನಚ್ಚಿರ್ದ ಪರಿವಾರಮಂ, ಮರೆದೆಯೋ ತೊರೆದೆಯೋ ಮಾರಿದಪೆಯೋ. ಇದು ಒಂದು ಪರಿವಾರ, ಅಯೋಧ್ಯದ ಪರಿವಾರಪ್ಪ. ನಾವು ಒಂದು ನಿಮ್ಮ ಕುಟುಂಬದಲ್ಲಿ ಒಂದು ಎನ್ನುವಂತೆ ಇಡೀ ಅಯೋಧ್ಯಪುರ ಒಂದು ಕುಟುಂಬದಂತೆ ನೋಡಿಕೊಂಡಿರುವ ನೀನು ಅರಸ, ನಿಮ್ಮ ನಮ್ಮ ನಡುವೆ ಭೇದನಿರಲಿಲ್ಲ, ಅಷ್ಟು ನೀವು ಪ್ರಜೆಯಂ ಪಾಲಿಸಬಲ್ಲಡಾತ ನರಸಂ ಎನ್ನುವಂತೆ ರಾಜ್ಯಭಾರ ಮಾಡುತ್ತಿದ್ದಿಲ್ಲ. ನಿನ್ನ ರಾಜ್ಯದಲ್ಲಿ ನಾವು ನಿತ್ಯ ಸುಖಿಗಳಾಗಿದ್ದೆವು ಅರಸ. ಈಗ ನಮ್ಮನ್ನು ಮರೆದೆಯೋ ತೊರೆದೆಯೋ ಮಾರಿದಪೆಯೋ. ನೇಸರ ಕುಲಜ, ನೇಸರ ಕುಲಜ, ನೇಸರ ಕುಲಜ ಅಂದ್ರೆ ಸೂರ್ಯವಂಶದಲ್ಲಿ ಹುಟ್ಟಿರ್ತಕ್ಕಂಥವನು ಅಂತ. ಇಕ್ಷ್ವಾಕು ವಂಶ ಅನ್ನುವಂತಾರೆ. ಈ ಸೂರ್ಯವಂಶದಲ್ಲಿ ಹುಟ್ಟಿರುವ ಅರಸ, ನೀನು ನಮ್ಮನ್ನೇನಾದರೂ ಮರೆತೆಯೋ ತೊರೆದೆಯೋ, ನಮ್ಮನ್ನೇನಾದರೂ ಮಾರಿಕೊಂಡೇನಪ್ಪ, ನೀವು ಮಾರಿಕೊಂಡ್ರೇನು ಪಾರಸರೇ ಅಂತೇಳಿ ಬಿಸು ಸುಯ್ದು ಅವರೆಲ್ಲ ಒಂದೇ ಸವನೆ ಮರುಗ್ತಾ 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 ಮಾತಾಡ್ತಾ ಇದ್ದಾನೆ. ದಂತಿ ಹಿಂದಿಳಿದು ಮರೆಯದರಿದವ ಬರಿಗಾಲೋಳೆಂತಡಿಯ ನಿಡುವೆ, ಹಾಸಿನೊಳು ಪೋಡಿಸುವಾತ ನಿಂತು ಕಲುನೆಳದೊಳರಗುವೆ, ಸಿತಶತ್ರ ತಂಪಿನೊಳು ಬಪ್ಪತ ನೀನು ಎಂದು ಬರು ಬಿಸಿಲ ನಾನುವೆ, ಪುರದೋಳಿಪ್ಪತನೆಂತರಣ್ಯದೋಳಿಪ್ಪೆ ಜನವು ನಗಲ್ತರಿಯದವನೆಂತು ಪೇಳಿ ಕಾಕಿಯಾಗಿಪ್ಪೆ ಎಂದು ಮೊರೆ ಇಟ್ಟುದು ಸಮಸ್ತ ಜನವೂ. ಈ ಸಮಸ್ತ ಜನರೆಲ್ಲ ಮೊರೆ ಇಟ್ಟುದು ಅರಸನಲ್ಲಿ ಮೊರೆ ಇಡುತ್ತಾರೆ. ಏನಂತಂದ್ರೆ, ದಂತಿಯಿಂದಿಳಿದು ನಡೆಯಲರಿಯದಾತೆಂದು ಬರಿಗಾಲೊಳು ನಡುವೆಯೋ. ನೀನು ರಾಜ ಯಾವಾಗಲೂ ಆನೆ ಮೇಲೆ ಹೋದವನಪ್ಪ, ಆನೆಯಿಂದ ಇಳಿದಿದ್ದೇ ಗೊತ್ತಿಲ್ಲ ನಿನಗೆ, ಈಗ ಬರಿಗಾಲಲ್ಲಿ ಹೇಗೆ ಹೋಗುತ್ತೀಯ ನಡೆಯುತ್ತೀಯ ನೀನು ಅರಸ? ದಂತಿಯಿಂದಿಳಿಯಲರಿಯದಾತ ಬರಿಗಾಲಿಲೆಂತು ನಡುವೆಯೋ. ಬರಿಗಾಲಲ್ಲಿ ಹೇಗೆ ಹೋಗ್ತೀಯಪ್ಪ ಅರಸ? ಆನೆಯಿಂದ ಇಳಿದಿಲ್ಲ ನೀನು. ದಂತಿಯಿಂದಿಳಿದು ನಡೆಯದರಿಯದವ ಬರಿಗಾಲೊಳೆಂತಡಿಯ ನಿಡುವೆ, ಹಾಸಿ ನೋಡು ಪವಡಿಸುವಾತ ನಿಂತು ಕಲುನೆಳದೊಳರಗುವೆ, ಹಾಸಿಗೆಯೊಳು ಪವಡಿಸುವಾತನೆಂತು ಕಲು ನೆಲದೊಳೊರಗುವೆ. ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ? ನೀನು ಹಾಸಿಗೆ ಮೇಲೆ ಮೆತ್ತ ಸುಖದ ಸುಪ್ಪತ್ತಿಗೆಯಲ್ಲಿ ಪವಡಿಸುವವನು ಅಂದ್ರೆ ಮಲಗುವವನು ಅಂತ. ಹಾಸಿಗೆಯಲ್ಲಿ ಪವಡಿಸುವವನು ನೀನು. ಹೇಗೆ? ಕಲ್ಲು ನೆಲ, ಕಲ್ಲು ನೆಲ, ಆ ಕಲ್ಲು ಮತ್ತು ನೆಲ ಅದನ್ನು ಹೇಗೆ ರಾಘವಂಕ ಕಲ್ಲು ನೆಲ ಅಂತ ಇದೆ. ಕಲ್ಲಿನಿಂದ ಕೂಡಿರುವ ನೆಲ ಅದು ಕಲ್ಲು ನೆಲ. ಕಲ್ಲು ನೆಲದೋಳು ಹೊರಗುವೆಯೋ. ಬರೀ ಕಲ್ಲಿನ ನೆಲದಲ್ಲಿ ಹೆಂಗೆ ಮಲಗ್ತೇವಪ್ಪ ನೀನು? ಶಿತಛತ್ರ ತಂಪಿನೋಳು ಬಪ್ಪಾತ ನೀನು. ಶಿತ ಛತ್ರ ತಂಪಿನೊಳು ಬಪ್ಪಾತ ನೀನು ಎಂತೂ ಬಿಸಿಲೊಳು ನಡುವೆಯೋ. ಎಂದು ಬರು ಬಿಸಿಲ ನಾನುವೆ ಪುರದೋಳಿಪ್ಪಾತನೆಂತರಣ್ಯದೊಳಿಪ್ಪೆ ಜನೋ ನಗಲ್ದರಿಯದವನೆಂತು ಪೇಳಿ ಕಾಕಿಯಾಗಿಪ್ಪೆ ಎಂದು ಮೊರೆ ಇಟ್ಟುದು ಸಮಸ್ತ ಜನವೂ. ಈ ರೀತಿಯಲ್ಲಿ ಸಮಸ್ತ ಜನರು ಮೊರೆ ಇಡುತ್ತಾ ಇದ್ದಾರೆ. ಏನಪ್ಪಾ ನೀನು ಯಾವಾಗಲೂ ಜನರ ಮಧ್ಯದಲ್ಲಿರುವವನು, ಅರಣ್ಯದಲ್ಲಿ ಏಕಾಕಿಯಾಗಿ ಹೇಗಿರ್ತೀಯ ನೀನು? ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿರುವವನು ಆ ಕಲ್ಲು ನೆಲದಲ್ಲಿ ಹೇಗೆ ಮಲಗ್ತೀಯಪ್ಪ? ತಂಪನೆಯ ಛತ್ರಿ ಚಾಮರದ ತಂಪಾದ ನೆರಳಿನಲ್ಲಿ ನಡೆಯುವವನು ನೀನು ಬಿಸಿಲಿನಲ್ಲಿ ಹೇಗೆ ನಡೆಯುತ್ತೀಯ ರಸ ಎಂದು
ಆ ಸಮಸ್ತ ಜನ, ಸಮಸ್ತ ಪ್ರಜಾಗಣ ಮರುಗಿ ಮರುಗಿ ದುಃಖಿಸ್ತಾ ಇದೆ ತಮ್ಮ ಅರಸ ಅಯೋಧ್ಯವನ್ನು ಬಿಟ್ಟು ಹೋಗುವಾಗ. ಹೊರಗೆ ದಾನವ ಬೇಡಿದವರುಂಟೆ, ಕೊಟ್ಟು ಬೇಸರದ ಮೂಗುದರಸು ದೊರಕಿದನಲೆ ಎಂದು. ಕಟ್ಟರೆ ಗಂಡ ಪಾಪಿ ನಿಷ್ಕರುಣಿ ನಿರ್ದಯ ಮೂರ್ಖ ನೀಚ ನೀರಸ ನಿರ್ಗುಣ. ನೆರೆಕೊಂಬೆ ನಂಬೆ ನಚ್ಚಿದರೆಮ್ಮೊಡಲೊಳಳಿರಿವು ತಿಪ್ಪಳಲ ಬೇಗೆಯ ಬೆಂಕಿಯುರಿ ನಿನ್ನ ನಿರಿಯದೆ ಹೇಳು ವಿಶ್ವಾಮೃತ್ಯುವಾದ ವಿಶ್ವಾಮಿತ್ರ ನೆನರ್ತಿರ್ದರು. ವಿಶ್ವಾಮೃತ್ಯುವಾದ ವಿಶ್ವಾಮಿತ್ರ ಎನ್ನುತ್ತಿದ್ದರ ಜನರು. ಅಂದರೆ ಈ ವಿಶ್ವಾಮಿತ್ರನಿಗೆ ಬೈತಾ ಇದ್ದಾರೆ ಇವರೆಲ್ಲ. ನೀನು ಬೇಡಿದುದನ್ನೆಲ್ಲವನ್ನು ಕೊಟ್ಟಂತ ಅರಸ ಸಿಕ್ಕಿದ ಎಂದು ಅವನ ಮುಗ್ಧತೆಯನ್ನು ದುರುಪಯೋಗ ಮಾಡಿಕೊಂಡು ನೀನು ಯಾರು ಎಲ್ಲವನ್ನು ಕೊಟ್ಟರೋ ಅವರನ್ನೇ ರಾಜ್ಯದಿಂದ ಹೊರದೂಡ್ತಾ ಇದ್ದೀಯಲ್ಲಪ್ಪ ನೀನು. ನಿಷ್ಕರುಣಿ ನೀನು, ಕಡುಮೂರ್ಖ ನೀನು, ಪಾಪಿ ನೀನು. ಮತ್ತು ನಮ್ಮ ಒಡಲಿನಲ್ಲಿ ಇರುವ ಈ ಕಿಚ್ಚು ನಿನ್ನನ್ನು ಸುಡದೇ ಇರುತ್ತದೆಯೇ ವಿಶ್ವಾಮಿತ್ರ? ನಮ್ಮ ರಾಜನನ್ನು ಹೊಗಳ್ತಾ ಇದ್ದೀವಲ್ಲ, ರಾಜ ನಮ್ಮನ್ನು ಅಗಲಿ ಹೋಗ್ತಾ ಇದ್ದಾನಲ್ಲ, ನಮ್ಮನ್ನು ತಬ್ಬಲಿಯನ್ನಾಗಿ ಬಿಟ್ಟು ಹೋಗ್ತಾ ಇದ್ದಾನಲ್ಲ, ಆ ನಮ್ಮ ಕಿಚ್ಚೇನಿದೆ, ನಮ್ಮ ಕೋಪ ಏನಿದೆಯಲ್ಲ, ನಮ್ಮ ಏನು ದುಃಖ ಇದೆಯಲ್ಲ, ಅದು ನಿನಗೆ ಸುಡದೇ ಇರುತ್ತದೆಯೇ ವಿಶ್ವಾಮಿತ್ರ? ನೀನು ವಿಶ್ವದ ಮೃತ್ಯುವಾಗಿರುವ ವಿಶ್ವಾಮಿತ್ರ ನೀನು ಎಂದು ಜನರು ಹೊರಲಿದರು. ಜಡೆಗಳಿದು ಮುಕುಟಮಂ ನಾರಶೀರೆಯನ್ನು ತೋರೆದುಡಿಗೆಯಂ ರುದ್ರಾಕ್ಷ ಮಾಲೆಯಂ ಕಳೆದು ಮಣಿದೊಡೆಗೆಯಂ ಕಂದ ಮೂಲವನು ಬಿಟ್ಟೂಟವಂ ದರ್ಬೆಯಂ ಬಿಟ್ಟಸಿಯನು ಅಡವಿಯಂ ಬಿಟ್ಟು ನಗರಿಯ ಬಸಿತವಂ ಬಿಟ್ಟು ಕಡು ಸುಗಂಧಗಳ ಜಿತೇಂದ್ರಿಯತ್ವ ಬಿಟ್ಟು ಮಡದಿಯರ ಜಗವರಿಯ ಕೂಡಲು ವ್ರತಕ್ಕೆ ಮುಪ್ಪಾಯ್ತು ಮುಪ್ಪಿನೊಳೆಂದರು. ಈಗ ಎಲ್ಲವನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಈಗ ಒಳ್ಳೆ ವಸ್ತ್ರ, ರೇಷ್ಮೆಯ ವಸ್ತ್ರವನ್ನು ಬಿಟ್ಟು ನಾರುಡಿಗೆಯನ್ನಿಟ್ಟರು ಉಟ್ಟರು. ನಾರುಡಿಗೆ ಅಂದ್ರೆ ಒಂಥರ ನಾರುಡಿಗೆ ಅಂದರೆ ತಟ್ಟಿನ ಚೀಲ ಇದ್ದಂಗಂತ ಅವೆಲ್ಲ. ಒಳ್ಳೆಯ ರೇಷ್ಮೆಯ ವಸ್ತ್ರವನ್ನು ಬಿಟ್ಟು ನಾರುಡಿಗೆಯನ್ನುಟ್ರು. ಆಮೇಲೆ ಈ ರುದ್ರಾಕ್ಷಿ ಮಾಲೆ ಇದೆಲ್ಲವನ್ನು ಬಿಟ್ಟರು. ಸುಮ್ಮನೆ ಮಣಿ ಯಾವುದೋ ಹಾಕೊಂಡ್ರು. ಆಮೇಲಿಂದ ಈ ಮುಪ್ಪಿನಲ್ಲಿ ಅರಸು ರಾಜ್ಯಭಾರ ಮಾಡುತ್ತಿರುವಾಗ ಏನು ರಾಜ ಪೋಷಾಕಗಳಿದ್ವಲ್ಲ ಅದೆಲ್ಲವನ್ನು ಬಿಚ್ಚಿಟ್ಟು ಕಂದ ಮೂಲಗಳನ್ನು ತಿನ್ನುತ್ತಾ ಅಡವಿಯಲ್ಲಿ ಹೇಗೆ ಬದುಕುವಿರಿ? ಅರಸ ಅರಸಿ ಸತಿ ಸುತನನ್ನು ಕರೆದುಕೊಂಡು ನೀವು ಅಲಿಬೇಕಾದಂಥ ಪರಿಸ್ಥಿತಿ ಬರ್ತದಲ್ಲ, ನೀವು ಹೇಗಿರ್ತೀರಿ ಎಂದು ಜನರು ಮತ್ತೆ ರೋಧಿಸುತ್ತಿದ್ದಾರೆ. ಇಲ್ಲೇನೆಂದರೆ ಅವರಿಗೆ ಆ ಅರಸನನ್ನು ಕಳುಹಿಸುವ ಮನಸ್ಸಿಲ್ಲ. ಆದರೆ ವಿಶ್ವಾಮಿತ್ರನಿಗೆ ಕೊಟ್ಟಂಥ ಮಾತಿನಂತೆ ಅರಸ ಎಲ್ಲವನ್ನು ದಾರಿ ಎರೆದು ಕೊಟ್ಟು ಕಾಡಿಗೆ ಹೋಗುತ್ತಿದ್ದಾನೆ. ರಾಜಪೋಷಾಕ ಇಲ್ಲ, ನಾರುಡಿಗೆಯಲ್ಲಿದ್ದಾರೆ, ರುದ್ರಾಕ್ಷಿ ಮಾಲೆ ಇಲ್ಲ, ಆಮೇಲೆ ವಸಿತವಿಲ್ಲ, ಆಮೇಲಿಂದ ಛತ್ರ ಚಾಮರ ಇಲ್ಲ. ಇವೆಲ್ಲವನ್ನು ಬಿಟ್ಟು ಕಾಡಿಗೆ ಹೋಗುತ್ತಿರುವ ಆ ದೃಶ್ಯವನ್ನು ಕಣ್ಣಿನಿಂದ ನೋಡಲಾರ್ದೇನೆ ಒಂದೇ ಸವನೆ ಕಸಿವಿಸಿಗೊಳ್ಳುತ್ತಿದ್ದಾರೆ ಅಯೋಧ್ಯದ ಪ್ರಜಾಗಣಗಳೆಲ್ಲರೂ. ಮಲೆತು ಬೆನ್ನಟ್ಟುವ ಮಹಾ ಅರಿಷಡ್ ವರ್ಗವಂ ಗೆಲ್ಲಲರಿಯದವ ನಾವು ಹಗೆಗಳಂ ಗೆಲುವೆ ನಿನ್ನೊಳಗೆ ಕಾಣುವ ಸಂತಸವಿಡಲರಿಯದವ ನಾವ ದೇಶವಂ ಸಂತಸವಿಡುವೆ ಸಲೆ ಸಮಸ್ತೇಜದಿಂ ಪುರುಷಾರ್ಥ ಕೋಶಮಂ ಬಳಸಲರಿಯದವ ನಾವ ತೇಜದಿಂ ಕೋಶಮಂ ಬಳಸಿದ ಪೇ ಕಂಗೆಟ್ಟು ಕಡುಪಾಪಿ ಮೂರ್ಖ ಕೌಶಿಕ ಕೇಳು ಕೇಳೆಂದರು.
ಕಡುಮೂರ್ಖ ಪಾಪಿ ಕೌಶಿಕ ಕೇಳು ಕೇಳೆಂದರು. ಜನರು ಇನ್ನು ವಿಶ್ವಾಮಿತ್ರನಿಗೆ ಬೈತಾ ಇದ್ದಾರೆ, ಏನಪ್ಪಾ, ರಾಜಪೋಷಾಕದಲ್ಲಿರುವ ನಮ್ಮ ರಾಜರಾಣಿಯರನ್ನು ನಾರುಡಿಗೆಯಲ್ಲಿ ನೋಡಬೇಕಾದಂಥ ಸ್ಥಿತಿಗೆ ತಂದವನು ನೀನು. ಅವರು ಊಟ ಇಲ್ಲದೆ ಕಂದ ಮೂಲಗಳನ್ನು ತಿಂದು ಅಲೆದಾಡುವಂತೆ ಮಾಡಿದವನು ನೀನು. ಇಷ್ಟೇ ಅಲ್ಲದೆ ಮಲೆತು ಬೆನ್ನಟ್ಟುವ ಅರಿಷಡ್ ವರ್ಗಗಳಂ ಗೆಲ್ಲಲರಿಯದವ ಅದಾವ ವೈರಿಯಂ ಗೆಲುವಂ. ವಿಶ್ವಾಮಿತ್ರನಿಗೆ ಹೇಳ್ತಾ ಇದ್ದಾರೆ, ವಿಶ್ವಾಮಿತ್ರ ಋಷಿ, ದೇವರ್ಷಿ ಮತ್ತು ರಾಜರ್ಷಿ ಇಬ್ಬರ ನಡುವಿನ ಜಗಳದಲ್ಲಿ ಹರಿಶ್ಚಂದ್ರ ನುಗ್ಗಾಗ್ತಾ ಇದ್ದಾನೆ. ಹರಿಶ್ಚಂದ್ರ ಕಾವ್ಯದಲ್ಲಿಯೇ ರಾಘವಾಂಕನು ಮತ್ತೊಂದೆಡೆಗೆ ಹೇಳಿರುವ ಹಾಗೆ ಕೋಣನೆರಡುಂ ಹೋರೆ ಗಿಡವಿಂಗೆ ಮಿತ್ಯಂಬ ಗಾದೆಯಂ ಪೋಲ್ದ ಪೂದು. ಮದಿಸಿದ ಎರಡು ಕೋಣಗಳ ಗುದ್ದಾಟದಲ್ಲಿ ಮರ ನುಗ್ಗಾಯಿತು ಎನ್ನುವಂತೆ ವಶಿಷ್ಠ ಮತ್ತು ವಿಶ್ವಾಮಿತ್ರ ಎಂಬ ಇಬ್ಬರು ಋಷಿಗಳ ಗುದ್ದಾಟದಲ್ಲಿ ಹರಿಶ್ಚಂದ್ರನು ನುಗ್ಗಾಗಿದ್ದಾನೆ ಅಂತ. ಇಲ್ಲಿ ಇದು ಏನಂದ್ರೆ, ಈ ರಾಜಋಷಿ, ಈ ಬ್ರಹ್ಮರ್ಷಿ, ರಾಜಋಷಿ, ದೇವರ್ಷಿ, ಈ ಋಷಿಗಳಲ್ಲಿ ಇರ್ತಕ್ಕಂಥವ್ರು. ವಶಿಷ್ಠ ಮತ್ತು ವಿಶ್ವಾಮಿತ್ರರ ನಡುವೆ ಜಗಳ. ಈಗಾಗಲೇ ತಮಗೆಲ್ಲ ಗೊತ್ತೇ ಇದೆ. ವಶಿಷ್ಠರು ಅಂತಿದ್ರು, ಹರಿಶ್ಚಂದ್ರ ನೃಪಾಲ ಎಂದಿಗೂ ಎಂಥ ಕಷ್ಟದಲ್ಲಿಯೂ ವಚನಭ್ರಷ್ಟನಾಗುವುದಿಲ್ಲ, ಸುಳ್ಳು ಹೇಳುವುದಿಲ್ಲ. ಅವನನ್ನು ವಚನಭ್ರಷ್ಟನನ್ನಾಗಿ ನಾನು ಮಾಡ್ತೀನಿ, ಸುಳ್ಳು ಹೇಳಿಸ್ತೇನೆ ಅಂತೇಳಿ ಪಂಥ ತೊಟ್ಟ ವಿಶ್ವಾಮಿತ್ರ. ಅವನು ಎಂಥ ಪ್ರಸಂಗದಲ್ಲಿಯೂ ವಚನಭ್ರಷ್ಟನಾಗುವುದಿಲ್ಲ, ಸುಳ್ಳು ಹೇಳುವುದಿಲ್ಲ, ಸತ್ಯವನ್ನು ಬಿಡುವುದಿಲ್ಲ ಎನ್ನುವುದು ವಶಿಷ್ಠ ಮಹರ್ಷಿಗಳ ನಿಲುವು. ಅವನನ್ನು ಸುಳ್ಳು ಹೇಳಿಸುತ್ತೇನೆ, ವಚನಭ್ರಷ್ಟನನ್ನಾಗಿ ಮಾಡಿಸುತ್ತೇನೆ ಎನ್ನುವ ನಿಲುವು ವಿಶ್ವಾಮಿತ್ರನದು. ಅದಕ್ಕೆ ಇಲ್ಲಿ ಅಯೋಧ್ಯದ ಪ್ರಜೆಗಳು ಮಾತಾಡ್ತಾರೆ, ಮಲೆತು ಬೆನ್ನಟ್ಟುವ ಅರಿಷಡ್ವರ್ಗವಂ ಗೆಲ್ಲಲರಿಯದವನಾವ ವೈರಿಯಂ ಗೆಲುವೆ. ನಿನ್ನ ಇಂದ್ರಿಯಗಳನ್ನೇ ನಿನಗೆ ಗೆಲ್ಲಲು ಸಾಧ್ಯವಾಗಿಲ್ಲಪ್ಪ. ಅದು ಅಂಥದ್ದು ಬಿಟ್ಟು ಯಾವ ವೈರಿಗಳನ್ನು ಗೆಲ್ಲುವೆ ನೀನು? ಮಲೆತು ಬೆನ್ನಟ್ಟುವ, ನಿನ್ನನ್ನು ಬೆನ್ನಟ್ಟುವ ಸೊಕ್ಕಿದ ಈ ಏನು ಅರಿಷಡ್ ವರ್ಗಗಳಿವೆ, ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಇವೆಲ್ಲ ಏನಿವೆಲ್ಲ, ಇವುಗಳನ್ನು ಗೆಲ್ಲಲು ಸಾಧ್ಯ ಆಗಿಲ್ಲ. ಇನ್ನು ಯಾರಾದರೂ ವೈರಿಗಳು ಆಕ್ರಮಣ ಮಾಡಿದ್ರು ಅಂದ್ರೆ ಹೇಗೆ ಗೆಲ್ಲುವೆ ನೀನು? ಮಲೆತು ಬೆನ್ನಟ್ಟುವ ಮಹಾರಿಷಡ್ ವರ್ಗಗಳಂ ಗೆಲ್ಲಲರಿಯದವ ನಾವ ವೈರಿಯಂ ಗೆಲುವೆ. ಪುರದ ಪುಣ್ಯಂ ಪುರುಷರು ಪಿಂದೆ ಹೋಗುತ್ತಿದೆ, ಪರಿಜನದ ಭಾಗ್ಯ ಒಡವಿಗೆ ನಡೆಯುತ್ತಿದೆ. ಸಪ್ತಶರದಿ ಪರಿವೃತ್ತ ಧರೆಯ ಸಿರಿಯ ಸ್ವಭಾಗಜ್ಞಾತ ವಾಸಕ್ಕೆ ಹೋಗುತ್ತಿದೆ. ಕೋ ಧರೆಯ ದೀನನಾಥರ ಆನಂದ ಒಡಗುತ್ತಿದೆ. ವರ ಮುನೀಂದ್ರರ ಯಾಗ ರಕ್ಷೆ ಬಲೆ ಉಳುತ್ತಿದೆ. ನಿರುತವೆಂದೊಂದಾಗಿ ಬಂದು ಸಂಧಿಸಿ ನಿಂದ ಮಂದಿ ನೆರೆ ಮೊರೆ ಇಟ್ಟುದು. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇಷ್ಟೆಲ್ಲ ಹೇಳಿ ಬೈದು ನೀನು ಯಾವ ವೈರಿಗಳನ್ನು ಗೆಲ್ತಪ್ಪ ನೀನು? ಮತ್ತು ಅದಷ್ಟಲ್ದೇ ಮಲೆತು ಬೆನ್ನಟ್ಟು ಮಹಾರಿಷಡ್ಗವಂ ಗೆಲ್ಲಲರಿಯದವ ನಾವ ಹಾಗೆಗಳಂ ಗೆಲುವೆ. ನಿನ್ನೊಳಗ ಕಣವ ಸಂತಸಿಡಲರಿಯದ ನಾವ ದೇಶಮಂ ಸಂತಸಿಡುವೆ. ಇದು ನಿನ್ನೊಳಗ ಕಣವ ಸಂತಸ ಇಡಲರಿಯದವ ಅದಾವ ದೇಶಮಂ ಸಂತಸದಿಂದಿಡುವೆ. ವಿಶ್ವಾಮಿತ್ರನಿಗೆ ಬೈತಾರೆ ಇವರು. ನಿನ್ನ ಒಳಗಿನ ಗುಣಗಳನ್ನು, ನಿನ್ನ ಒಳಗಿನ ಬಯಕೆಗಳನ್ನು ಈಡೇರಿಸಲು ಸಾಧ್ಯವಾಗ್ತಾ ಇಲ್ಲ, ನಿನ್ನನ್ನು ನೀನು ಸಂತೋಷದಿಂದಿರಲು ಸಾಧ್ಯವಾಗ್ತಾ ಇಲ್ಲ. ಇನ್ನು ಯಾವ ದೇಶವನ್ನು ಸಂತೋಷದಿಂದಿಡುತ್ತಿ ನೀನು? ಯಾವ ದೇಶವನ್ನು, ಯಾವ ಪ್ರಜೆಗಳನ್ನು ಸಂತೋಷದಿಂದಿಡ್ತೀನಿ? ನೀನೇ ತೃಪ್ತಿಯಿಂದಿರಲು ಸಾಧ್ಯವಿಲ್ಲ.
ರಾಜನ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಅರಸ ಪ್ರಜೆಗಳನ್ನು ತೃಪ್ತಿಯಿಂದಿಡಬೇಕಾದ್ರೆ ಮೊದಲು ಅವನು ತೃಪ್ತಿಯಿಂದಿರಬೇಕು. ಇಲ್ಲಿ ವಿಶ್ವಾಮಿತ್ರನಿಗೆ ಬೈತಾ ಇದ್ದಾರೆ, ನಿನಗೆ ತೃಪ್ತಿ ಇಲ್ಲ, ನಿನ್ನನ್ನು ನೀನು ತೃಪ್ತಿಪಡಿಸಿಕೊಳ್ಳಲು ಸಾಧ್ಯವಾಗದವನು ಇನ್ನಾವ ದೇಶವನ್ನು ಸಂತೋಷದಿಂದಿಡುವೆ. ಅದಾದ್ಮೇಲೆ ಇನ್ನಾವ ದೇಶಮಂ ಸಂತೋಷದಿಂದಿಡುವೆ. ಸಲೆ ತಪಸ್ತೇಜದಿಂ ಪುರುಷಾರ್ಥ ಕೋಶಮಂ ಬಳಸಲರಿಯದ ನಾವ ತೇಜದಿಂ ಕೋಶಮಂ ಬಳಸಿದಪೆ ಕಂಗೆಟ್ಟು ಕಡೆ ಪಾಪಿ ಮೂರ್ಖ ಕೌಶಿಕ ಕೇಳು ಕೇಳೆಂದರು. ಈ ಕೋಶ ಇದು ನಿನಗೆ ಈ ರಾಜ್ಯಕೋಶ ಅಂತ ಇರ್ತದೆ. ಈ ರಾಜ್ಯದ ಕೋಶ, ಇಡೀ ರಾಜ್ಯದ ಟ್ರೆಜರಿ ಏನಿದೆ ಆ ಸಂಪತ್ತು, ನಿನ್ನ ಸಂಪತ್ತೇನಿದೆ, ನಿನ್ನ ವೈಯಕ್ತಿಗತವಾದ ಸಂಪತ್ತನ್ನು ಕಾಪಾಡಿಕೊಳ್ಳಲು ಸಾಧ್ಯ ಆಗದೆ ಇರ್ತಕ್ಕಂಥವನು ನೀನಪ್ಪ. ಇಷ್ಟು ದುರ್ಬಲನಾದವನು ನೀನು. ಇನ್ನು ರಾಜ್ಯಕೋಶವನ್ನು ಹೇಗೆ ಕಾಪಾಡ್ತೀನಿ? ನೀನು ರಾಜನಾದವನು ಅನೇಕ ನೀನು ದೌರ್ಬಲ್ಯಗಳನ್ನು ಗೆದ್ದಿಲ್ಲ. ನಿನ್ನಲ್ಲಿ ಇಷ್ಟೊಂದು ದೌರ್ಬಲ್ಯಗಳಿವೆ. ಆ ದೌರ್ಬಲ್ಯಗಳನ್ನು ಇಟ್ಟುಕೊಂಡು ಹೆಂಗೆ ನೀನು ರಾಜ್ಯಭಾರ ಮಾಡ್ತೇವ? ರಾಜ್ಯಕೋಶವನ್ನು ಕಾಪಾಡಿಕೊಳ್ಬೇಕು ಅಂತಂದರೆ, ಆ ರಾಜ್ಯದ ಸಂಪತ್ತನ್ನು ಕಾಪಾಡಬೇಕಂದ್ರೆ ಬಹಳ ಅದಕ್ಕೆ ಸಬಲನಾಗಬೇಕಾಗ್ತದೆ. ಒಂದು ಧೈರ್ಯ ಬೇಕು, ದೃಢತೆ ಬೇಕು. ಈ ನಿನ್ನಲ್ಲಿರುವ ದೌರ್ಬಲ್ಯಗಳನ್ನು ಹೀಗೆ ಇಟ್ಟುಕೊಂಡು ಹೇಗೆ ನೀನು ರಾಜ್ಯಕೋಶವನ್ನು ಆಳುವೆ ಎಂದು ವಿಶ್ವಾಮಿತ್ರನಿಗೆ ಕೇಳಿ, ಮುಂದೆ ರಾಜ ಇಲ್ಲ ನಾನು ಹೊರಡಬೇಕು, ಕಾಡಿಗೆ ಹೋಗಬೇಕಾಗಿದೆ, ಅಲ್ಲಿ ಅಲೆದಾಡಿ ಕಾಶಿನಗರಕ್ಕೆ ಹೋಗಿ ಸತಿಸುತರನ್ನು ಬೇಕಾದರೂ ಒತ್ತೆ ಇಟ್ಟು ನಾನು ಅವನ ಸಾಲವನ್ನು ತೀರಿಸಬೇಕಾಗಿದೆ, ನಾನು ಹೋಗ್ತೀನಿ, ನಿಲ್ಲುವಂತಿಲ್ಲ ಅಂಥೇಳಿ ಅಯೋಧ್ಯದ ಸಮಸ್ತ ಜನರನ್ನು ಅಗಲಿ ಹೋಗುತ್ತಿರುವಾಗ ಸನ್ನಿವೇಶ ಹೇಗಿದೆ? ರಸ್ತೆಯ ಎರಡೂ ಬದಿಯಲ್ಲಿ ಜನರು ನಿಂತಿದ್ದಾರೆ. ಒಂದೆಡೆಗೆ ವಿಶ್ವಾಮಿತ್ರ ಇದ್ದಾನೆ, ಅಯೋಧ್ಯ ಪೀಠವನ್ನು ಅಲಂಕರಿಸಿದ್ದಾನೆ. ಆಮೇಲೆ ರಸ್ತೆಯ ಎರಡೂ ಬದಿಗಳಲ್ಲಿ ಜನರು ನಿಂತಿದ್ದಾರೆ. ಸತಿಯಾದ ಚಂದ್ರಮತಿಯನ್ನು, ಮಗನಾದ ಲೋಹಿತಾಶ್ವವನ್ನು, ಮಂತ್ರಿಯನ್ನು ಕರೆದುಕೊಂಡು ಹರಿಶ್ಚಂದ್ರ ರಾಜ ನಡೆದಾಗ ಆ ಜನರು ಏನು ಪ್ರತಿಕ್ರಿಯೆ ಕೊಟ್ಟರು? ಹೇಗೆ ಹೋಗ್ತಾ ಇದ್ದ? ಏನನ್ನು ಕಳ್ಕೊಳ್ತಾ ಇದ್ದೇವೆ ಅಂತ ಆ ಜನರು ಹೇಳುವ ಮಾತಿದೆ. ಬಹಳ ಪ್ರಸಿದ್ಧವಾದ ಪದ್ಯ ಇದು. ಪುರದ ಪುಣ್ಯಂ ಪುರುಷರೂಪಿಂದೆ ಹೋಗುತ್ತಿದೆ, ಪರಿಜನದ ಭಾಗ್ಯ ಒಡವಿಗೆ ನಡೆಯುತ್ತಿದೆ. ಸಪ್ತಶರದಿ ಪರಿವೃತ್ತ ಧರೆಯ ಸಿರಿಯ ಸೊಬಗಜ್ಞಾತವಾಸಕ್ಕೆ ಹೋಗುತ್ತಿದೆ. ಧರೆಯ ದೀನನಾಥರ ಆನಂದ ಒಡಗುತ್ತಿದೆ. ವರ ಮುನೀಂದ್ರರ ಯಾಗ ರಕ್ಷೆ ಬಲ ಉಳಿಯುತ್ತಿದೆ. ನಿರುತವೆಂದೊಂದಾಗಿ ಬಂದು ಸಂಧಿಸಿ ನಿಂದ ಮಂದಿ ಮೊರೆಯಿಟ್ಟುದು. ಈ ಒಬ್ಬೊಬ್ಬರಾಗಿ ಬಂದಂಥ ಇಡೀ ಅಯೋಧ್ಯದ ಮಂದಿ ಒಂದೆಡೆಗೆ ನೆರೆದು ಮೊರೆಯಿಟ್ಟು ಅಳುವ ಸನ್ನಿವೇಶ ಇದು. ಹರಿಶ್ಚಂದ್ರ ರಾಜ ತನ್ನ ಅಯೋಧ್ಯ ರಾಜ್ಯವನ್ನು ಬಿಟ್ಟು, ಪ್ರಜೆಗಳನ್ನು ಬಿಟ್ಟು ಹೊರಡುವಾಗ ಸ್ಥಿತಿ ಹೇಗಿತ್ತು? ಅವರು ಅಂದ್ಕೊಳ್ತಾರೆ, ಅರಳಗುಂಡಿಗೆಯನ್ನು ಬಿಟ್ಟು ಭೀಮಾ ನದಿಯನ್ನು ದಾಟಿ ಶರಣಬಸವೇಶ್ವರರು ಕಲಬುರಗಿ ಕಡೆಗೆ ಬರುತ್ತಿರುವಾಗ ಶರಣಬಸವೇಶ್ವರ ರೂಪದಲ್ಲಿ ದಾಸೋಹವೇ ನಡೆದು ಹೋಗುತ್ತಿದೆಯೋ ಎನ್ನುವಂತಿತ್ತಂತ. ಹಾಗೆ ಹರಿಶ್ಚಂದ್ರ ರಾಜ ಹೋಗುವಾಗ ಪುರದ ಪುಣ್ಯಂ ಪುರುಷರೂಪಿಂದೆ ಹೋಗುತ್ತಿದೆ, ಪರಿಜನದ ಭಾಗ್ಯವದು ಅಡವಿಗೆ ನಡೆಯುತ್ತಿದೆ. ಸಪ್ತಶರದಿ ಪರಿಭೃತ ಧರೆಯ ಸಿರಿಯ ಸೊಬಗಜ್ಞಾತವಾಸಕ್ಕೆ ಹೋಗುತ್ತಿದೆ. ದೀನನಾಥರ ಆನಂದ ಒಡಗುತ್ತಿದೆ. ಇವರು ಅಂದ್ಕೊಳ್ತಾರೆ, ಹರಿಶ್ಚಂದ್ರನ ರೂಪದಲ್ಲಿ ಅಯೋಧ್ಯಾಪುರದ ಪುಣ್ಯವೇ ನಡೆದು ಕಾಡಿಗೆ ಹೋಗುತ್ತಿದೆ. ಹರಿಶ್ಚಂದ್ರನ ರೂಪದಲ್ಲಿ ಇಡೀ ಪುಣ್ಯನೇ ಹೋಗ್ತಾ ಇದೆ ಅಂತ ಅವ್ರಿಗೆ ಅನಿಸ್ತು. ಪರಿಜನದ ಭಾಗ್ಯ, ಇಡೀ ಜನರ ಭಾಗ್ಯ ಅದು ಕಾಡಿಗೆ ಹೋಗ್ತಾ ಇದೆ. ಅಂದ್ರೆ ಇಡೀ ಜನರ ಭಾಗ್ಯ ಆ ಹರಿಶ್ಚಂದ್ರ ರಾಜ, ಅವನು ಕಾಡಿಗೆ ಹೋಗ್ತಾ ಇದ್ದಾನೆ. ಈ
ಸಪ್ತ ಶರಧಿಗಳಿಂದ ಆವೃತವಾದಂಥ ಧರೆಯ ಸಿರಿಯ ಸೊಬಗು ಅಜ್ಞಾತವಾಸಕ್ಕೆ ಹೋಗುತ್ತಿದೆ. ಇಡೀ ಸಪ್ತ ಶರಧಿಗಳಿಂದ, ಸಪ್ತ ಸಾಗರಗಳಿಂದ ಆವೃತವಾದಂಥ ಈ ಭೂಮಿಯ ಸಿರಿ ಸಂಪತ್ತು ಕಾಡಿಗೆ ಹೋಗ್ತಾ ಇದೆ. ದೀನನಾಥರ ಆನಂದ ಒಡಗುತ್ತಿದೆ, ಆನಂದ ಅಡಗ್ತಾ ಇದೆ. ನಮ್ಮ ರಾಜರ ಯಾಗ ಬಲ, ಇದರ ರಕ್ಷೆ ಇದು ಅಳಿತಾ ಇದೆ ಎಂದು ಒಬ್ಬೊಬ್ಬರಾಗಿ ಬಂದು ನೆರೆದು ನಿಂದಂಥ ಮಂದಿಯೆಲ್ಲ ಒಂದೇ ಸವನೆ ದುಃಖಿಸಿ ರೋಧಿಸುತ್ತಿತ್ತು. ವಸುದೆ ಬಾಯ್ಬಿಡೆ ದೆಸೆಗಳ ಸವಳೆದು ಮರುಗೆ ನಿಟ್ಟಸಲಾರದಂಬರದ ಕಂಬನಿಯು ಮೂಗುಳೆ ಶೋಕಿಸುವ ಪರಿಜನದಳಲ ನಾರಿಸುತ್ತ ಪಾಲಿಸುತ್ತ ಸರದೋರಿ ಸಂತಸವಿಡುತ್ತ ಮಸಗಿಪುರ ಮಮ್ಮೀರಿ ಹೋಗುತ್ತ ಹಿಂದೆ ಸಂಧಿಸಿ ಬಪ್ಪ ಕೌಶಿಕನ ಕಂಡು ನಿಂದವನೀಶನೊಸೆದು ನಿಲ್ಲಿಸುವ ಬರದೋಳೆಂದೆರಡು ಮಾತನಾಡಿದನೇ ವರ್ಣಿಸುವೆನು. ಆ ಅರಸ ಒಂದೆರಡು ಮಾತನಾಡಿದನು, ಅದೇ ವರ್ಣಿಸುವೆನು. ಅದೇ ವರ್ಣಿಸುವೆನಂದ್ರೆ ನಾನು ಏನೆಂದು ವರ್ಣಿಸಲಿ? ಮುಂದೆ ಮುಂದೆ ಹರಿಶ್ಚಂದ್ರ ರಾಜ ಹಿಂದೆ ಹಿಂದೆ ಆ ಊರಿನ ಜನರೆಲ್ಲರೂ ಹೋಗ್ತಾ ಇದ್ದಾರೆ, ಅಷ್ಟು ದೂರ ಕಳಿಸಿ ಬರೋಣ ಅಂತಂದು ಅವರನ್ನೆಲ್ಲ ನಿಲ್ಲಿಸಿ, ವಿಶ್ವಾಮಿತ್ರನನ್ನು ನಿಲ್ಲಿಸಿ ಅರಸ ಒಂದೆರಡು ಮಾತುಗಳನ್ನು ಹೇಳಿದನು. ಅದೇನೆಂದು ವರ್ಣಿಸಲಿ? ಪ್ರಜೆಗಳನ್ನು ಕುರಿತಾಗಿ ವಿಶ್ವಾಮಿತ್ರನಿಗೆ ಸಂಬಂಧಿಸಿದಂತೆ ಅರಸ ಒಂದೆರಡು ಮಾತುಗಳನ್ನು ಹೇಳಿದನು. ಅದೇನೆಂದು ವರ್ಣಿಸಲಿ? ಅದೇ ವರ್ಣಿಸುವೆನು ಅಂದರೆ ವರ್ಣಿಸುವೆನು, ಬಣ್ಣಿಸುವೆನು. ಅದೇ ಅಂದರೆ ಅದು ಹೇಗೆ ವರ್ಣಿಸಲಿ ನಾನು ಅಂತ. ಹಿಂದೆ ರಾಜಂಗೆ ಗರುವದಿಂ ಹೊಲತಿಯರ ತಂದು ಕುಲಮಂ ಕೆಡಿಸಲಾರದಳಲಿಂ ನಿಮ್ಮನೊಂದೊಂದು ವಿಧದಿ ದಟ್ಟೈಸಿ ಜರಿದು ಮಾತರಂ ಗೊಟ್ಟು ಕೆಟ್ಟ ನುಡಿದ ನಿಂದೆಗೈದ ನ್ಯಾಯ ಪಾಪಿ ಚಂಡಾಲ ನಿನ್ನಿಂದದ ಮರಿಲ್ಲಯ್ಯ ಸರ್ವಾಪರಾಧಿಯಂ ತಂದೆ ಕರುಣಂ ಗೆಡದಿರೆಂದು ಮುನಿಯಂ ಬೇಡಿಕೊಂಡನು ಹರಿಶ್ಚಂದ್ರನು. ಈ ಅಯೋಧ್ಯದ ಮೇಲೆ ಕರುಣೆ ಇರಲಿ. ಹಿಂದೆ ನನಗೆ ಕಾಡುವ ಸಲುವಾಗಿ ಆ ಹೊಲತಿಯರನ್ನು ಏನು ಸೃಷ್ಟಿ ಮಾಡಿ ತಂದು ಕಾಡಿ ನಿಷ್ಕರುಣೆಯಿಂದ ನನ್ನನ್ನು ಜರಿದು ಕಾಡದೆಲ್ಲ, ಆ ರೀತಿಯಲ್ಲಿ ನನ್ನ ಅಯೋಧ್ಯದ ಜನರನ್ನು ಕಾಡುವುದು ಬೇಡ, ಕಾಪಾಡುವವನಾಗಬೇಕು ನೀನು. ರಾಜ ಪ್ರಜೆಗಳನ್ನು ಕಾಡುವವನಲ್ಲ, ಕಾಪಾಡುವವನು. ಕಾಡುವವನಲ್ಲ, ಕಾಯುವವನು. ಅದಕ್ಕಾಗಿ ನನಗೆ ಕಾಡಿದಂತೆ ನನ್ನ ಜನರನ್ನು ಕಾಡುವುದು ಬೇಡ, ಕಾಪಾಡುವವನಾಗಬೇಕು. ಯಾಕೆಂದರೆ ನನ್ನ ಸ್ಥಾನದಲ್ಲಿರುವವನು ನೀನೀಗ. ನೀನು ಅಯೋಧ್ಯದ ಅರಸ, ಈಗ ಕಾಪಾಡಬೇಕು, ನನ್ನ ಪ್ರಜೆಗಳನ್ನು ಕಾಪಾಡಬೇಕು, ಕೋಪಿಸಿಕೊಳ್ಳಬಾರದು, ಅವರನ್ನು ಕಾಯುವ ಶಕ್ತಿಯಾಗಬೇಕು ಅಂತ ವಿಶ್ವಾಮಿತ್ರನಿಗೆ ಹೇಳ್ದ. ಮನದೊಳಗೆ ಮರುಗದಿರಿ, ಚಿಂತಿಸದಿರಳಲ್ಲದಿರಿ, ಮುನಿಯದಿರಿ, ನೋಯದಿರಿ, ಧೃತಿಗೆಡದಿರಿ, ಈಗಳೆರಡನೆಯ ಶಿವನೆನಿಪ ಕೌಶಿಕ ನೊಡೆಯ ನಾದನಾಥನ ಪಾದ ಪಂಕಜಕ್ಕೆ ಎನೆಗೆ ಬೆಸೆಕೈಯುವಂತೆ ಬೆಸೆಕೈಯುವುದಂಜುವುದು ವಿನಯಮಂ ನುಡಿಯುವುದೋಳೈಸುತ್ತಿಹುದೆಂದು ಪರಿಜನಕ್ಕೆ ಕೈ ಮುಗಿದೈದೆ ಬೇಡಿಕೊಂಡಂ ಧೈರ್ಯ ನಿಧಿ ಹರಿಶ್ಚಂದ್ರ ನೃಪನು. ಪರಿಜನರಿಗೆ ಕೈ ಮುಗಿದು ಬೇಡಿಕೊಂಡ ಧೈರ್ಯ ನಿಧಿ ನೃಪಾಲ ಹರಿಶ್ಚಂದ್ರನು ತನ್ನ ಪ್ರಜೆಗಳಿಗೆ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಹರಿಶ್ಚಂದ್ರ ರಾಜ ಏನಂತ ಪ್ರಜೆಗಳಿಗೆ ಹಿತೋಪದೇಶ ಹೇಳ್ತಾ ಇದ್ದಾನೆ. ನೋಡ್ರಪ್ಪ, ವಿಶ್ವಾಮಿತ್ರ ಅಂದ್ರೆ ಸಾಮಾನ್ಯ ಮನುಷ್ಯನಲ್ಲ, ಎರಡನೆಯ ಶಿವನೆನುಪ್ಪ ವಿಶ್ವಾಮಿತ್ರ. ವಿಶ್ವಾಮಿತ್ರನಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ. ಈ ಲೋಕದ ಎರಡನೇ ಶಿವ. ಅವನಿಗೆ ನೀವು ಬೆಸಕೈಯದಿರಿ, ಮರುಗದಿರಿ, ಚಿಂತಿಸದಿರಿ, ಧೃತಿಗೆಡದಿರಿಗಳೇ, ನೋಯದಿರಿ, ಮುನಿಯದಿರಿ. ಧೃತಿಗೆಡದಿರಿ, ಚಿಂತಿಸದಿರಿ, ಅಳಲದಿರಿ, ಧೃತಿಗೆಡದಿರಿ, ನೋಯದಿರಿ, ಮರುಗದಿರಿ, ಮರುಗದಿರಿ.
ಅಲ್ವಾ? ಪ್ರಜೆಗಳಿಗೆ ಹೇಳುವ ಮಾತಿದು ಅಲ್ವಾ? ಚಿಂತಿಸದಿರಿ, ಅಳಲದಿರಿ, ಧೃತಿಗೆಡದಿರಿ, ಮರುಗದಿರಿ. ಇದೆಲ್ಲ ಧೃತಿಗೆಡದಂದ್ರೆ ಧೈರ್ಯಗೆಡಬಾರ್ದು, ಚಿಂತಿಸಬಾರ್ದು. ಅಳಲದಿರಿ ಅಂದರೆ ದುಃಖಿಸದಿರಿ, ಧೃತಿಗೆಡದಿರಿ, ಧೈರ್ಯಗೆಡದಿರಿ ಅಂಥೇಳಿ ಮುಂದ. ಎರಡನೇ ಶಿವ ನೆನಪ ಕೌಶಿಕ ನೋಡೆಯ ನಾದನಾಥನ ಪಾದ ಪಂಕಜಕ್ಕೆ, ಆತನ ಪಾದ ಪಂಕಜಕ್ಕೆ ಅಲ್ವಾ? ಎರಡನೆಯ ಶಿವ ನೆನಪ ವಿಶ್ವಾಮಿತ್ರ ನೊಡೆಯ ನಾದನಾಥನ ಪಾದ ಪಂಕಜಕ್ಕೆ. ನನಗೆ ಬೆಸಕೈವಂತೆ ಬೆಸಕೈವುದಂಜುವುದು ವಿನಯವಂ ನುಡಿದೋಳೈಸುತ್ತಿಹುದೆಂದು ಪರಿಜನಕ್ಕೆ ಕೈ ಮುಗಿದೆಯ್ದೆ ಬೇಡಿಕೊಂಡಂ ಧೈರ್ಯ ನಿಧಿ ಹರಿಶ್ಚಂದ್ರ ನೃಪನು. ಎರಡನೇ ಶಿವ ನೆನಪ ವಿಶ್ವಾಮಿತ್ರನು ನಿಮಗೆ ಒಡೆಯನಾಗಿದ್ದಾನೆ. ಅವನಿಗೆ ನೀವು ವಿಧೇಯರಾಗಿರಬೇಕು. ಬೆಸಕೈಯುವುದು, ನನ್ನ ಆಜ್ಞೆಯನ್ನು ಹೇಗೆ ಪರಿಪಾಲಿಸುತ್ತಿದ್ದಿರಲ್ಲ ಹಾಗೆಯೇ ಇವನ ಆಜ್ಞೆಯೂ ಪಾಲಿಸಬೇಕು ನೀವು. ಬೆಸಕೈಯುವುದಂಜುವುದು ವಿನಯಮಂ ನುಡಿಯುವುದೋಲೈಸುತ್ತೆ. ವಿನಯಮಂ ನುಡಿಯುವುದೋಲೈಸುತ್ತೆ. ಅಂಜುವುದು, ನನ್ನ ಆಜ್ಞೆಯನ್ನು ಹೇಗೆ ಪಾಲಿಸ್ತಿದ್ರಲ್ಲ ಹಾಗೆ ಇವನ ಆಜ್ಞೆಯನ್ನು ಪಾಲಿಸಬೇಕು. ಇವನಿಗೂ ವಿನಯದಿಂದಿರಬೇಕು. ಆಮೇಲೆ ಅಂಜಬೇಕು ಇವನಿಗೆ. ಯಾಕೆಂದರೆ ಅರಸ ಇದ್ದಾನೆಂದರೆ ಅವನಿಗೆ ಅಂಜಬೇಕು. ನೀವೆಲ್ಲ ಅಂಜಿ ನಡೆಯಬೇಕು ಮತ್ತು ವಿನಯದಿಂದ ನಡೆಯಬೇಕು. ಓಲೈಸಿ ಅವನ ಪ್ರೀತಿಗೆ ಪಾತ್ರರಾಗಿ ನೀವೆಲ್ಲ ಬಾಳನ್ನು ನಡೆಸಬೇಕು ಎಂದು ತನ್ನ ಜನರಿಗೆ ಬುದ್ಧಿ ಮಾತು, ತಿಳುವಳಿಕೆಯ ಮಾತು, ತನ್ನ ಜನರಿಗೆ ಧೈರ್ಯವನ್ನು ಹೇಳಿದ ಹರಿಶ್ಚಂದ್ರ ರಾಜ. ಧರೆಗದಿ ಕವೆನಿಪ ರವಿ ವಂಶ ಇಕ್ಷ್ವಾಸು ಭೂವರನು ಮೊದಲನ್ನು ವೇಗತವಾಗಿ ಬಂದುದಿ ಪರಿವಾರವಿ ದೇಶವಿ ನಗರವಿಂದು ತನಕವೆರಡರು ಬಡತನವನು ನೆರೆದರಿಯದಯ್ಯ ನೀವಿಂದ ರಕ್ಷಿಪುದು ಹೊರೆಯುದಿನಿ ತಂಬೇಡಿ ಪಡೆದೆ ನಾ ನಿಮ್ಮಲ್ಲಿ ಕರುಣಿಸೇನಗೆಂದು ಕೈ ಮುಗಿದು ಮುನಿಗಪ್ಪೈಸಿ ಕೊಟ್ಟನು ಹರಿಶ್ಚಂದ್ರನು. ಇದುವರೆಗೆ ಈ ಅಯೋಧ್ಯೆ ನಾಡಿಗೆ ಬಡತನ ಎಂಬುದಿಲ್ಲ. ಪ್ರಜೆಗಳು ಸರ್ವ ರೀತಿಯಲ್ಲಿ ಸುಖಿಗಳಾಗಿದ್ದಾರೆ. ಇನ್ನು ಮುಂದೆಯೂ ಕೂಡ ಇದರ ಸಂಪತ್ತು, ಇದರ ಸಮೃದ್ಧಿ, ಇದರ ಸಿರಿತನ ಹಾಗೆಯೇ ಕಾಪಾಡಬೇಕು. ನನ್ನ ಪ್ರಜೆಗಳಿಗೆ ಯಾವುದೇ ತೊಂದರೆ ಆಗದಂತೆ ನೀನು ನೋಡಿಕೊಳ್ಳಬೇಕು ಅರಸ. ಈಗ ನೀನು ನನ್ನ ಸ್ಥಾನದಲ್ಲಿರುವೆ. ಇವರೆಲ್ಲ ನಿನ್ನ ಪ್ರಜೆಗಳು. ಇಡೀ ಅಯೋಧ್ಯ ನಿನ್ನದೀಗ. ಹಿಂದೆ ಯಾವ ರೀತಿ ಸಂಪದ್ಭರಿತವಾಗಿತ್ತು, ಸಮೃದ್ಧವಾಗಿತ್ತು, ಯಾವ ರೀತಿಯಲ್ಲಿ ನನ್ನ ಪ್ರಜೆಗಳು ಸುಖಿಗಳಾಗಿದ್ದರು, ಅದೇ ರೀತಿಯಲ್ಲಿ ನೀನು ನೋಡಿಕೊಳ್ಳುವುದು ನಿನ್ನ ಕರ್ತವ್ಯಪ. ಈಗೋ ತೆಗೆದುಕೋ ಎಂದು ಎಲ್ಲವನ್ನು ಆ ಅಯೋಧ್ಯಪುರವನ್ನು ಮುನಿ ಕೌಶಿಕನಿಗೆ ಒಪ್ಪಿಸಿದ ಹರಿಶ್ಚಂದ್ರ. ವಸದಿವ ತೆರಕಾರನಾರಾತನಂ ನಿಯಮಿಸು ತಂದೆಯನೆ ತನ್ನ ಶಿಷ್ಯಾಳಿಯೋಳು ನೋಡಿ ಹುಸಿಯ ಶುಭಂ ನೀಚ ವೃತ್ತಿ ನಿರ್ದಾಕ್ಷಿಣ್ಯ ನಿಷ್ಕರುಣ ನೀತಿಗಳಲ್ಲಿ ಹೆಸರುಳ್ಳ ಹಿರಿಯ ನಕ್ಷತ್ರಕ ನೆನಪ ಮಾನಿಸನೆಯನ್ನೇ ನೆಬ್ಬಿಸಿ ಕರೆದು ಕೈ ಹಿಡಿದು ಕಿವಿ ಒಡ್ಡಿ ವಸುಧಾಧಿಪತಿಯ ಬಳಿ ಹಿಡಿದು ಕಳುಹೋಲು ಬುದ್ಧಿ ಗಳಿಸಿದನೆ ದೇವಗಳುವೆನು. ವಸುದೇವನೊಡನೆ ಕಳುಹಲು ವಸೆದನ್ ಬುದ್ಧಿ ಗಳಿಸಿದನ ದೇವಗಳ್ವೇನು. ಅದೇ ಹೊಗಳ್ವೆನು ಅಂದರೆ ಏನೆಂದು ಹೊಗಳಲಿ, ಏನೆಂದು ಹೇಳಲಿ ಅಂತ. ಅದೇ ಇದು ರಾಘವಾಂಕನ ಬರವಣಿಗೆ ಒಂದು ವಿಶೇಷ. ಅದೇ ಒಣ್ಣಿಪೆನು, ಅದೇ ಹೊಗಳ್ವೆನು. ಆಯ್ತಪ್ಪ, ನಿನಗೇನು ಸಾಲ ಕೊಡಬೇಕಲ್ಲ, ಆ ಸಾಲವನ್ನು ಯಾರ ಬಳಿಯಲ್ಲಿ ತೀರಿಸಬೇಕು, ಯಾರಿಗೆ ನನಗೆ ವಸೂಲಿ ನನ್ನೊಂದಿಗೆ ನಿನ್ನ ಸಾಲವನ್ನು ವಸೂಲಿ ಮಾಡಲೆಂದು ಯಾರಿಗೆ ಕಳಿಸ್ತೀವಿ? ಕಳಿಸಿಕೊಡು, ನನ್ನೊಂದಿಗೆ ಕಳಿಸಿಕೊಡು. ಅವನ ಮೂಲಕವಾಗಿ ನಿನ್ನ ಸಾಲವನ್ನು ತೀರಿಸ್ತೇನೆ. ವಸೂಲಿಕಾರನನ್ನು ಕಳಿಸಿಕೊಡು ಅಂತೇಳಿ ಅಂದಾಗ ಯಾರನ್ನು ಕಳಿಸ್ದ ಅಂದರೆ ನಕ್ಷತ್ರಕನನ್ನು. ತನ್ನ ಶಿಷ್ಯರಲ್ಲಿ ಅಸೂಯೆ, ನೀಚತನ,
ದುಷ್ಟತನ ಇವುಗಳಿಗೆ ಹೆಸರುವಾಸಿಯಾಗಿರುವ ನಕ್ಷತ್ರಕನನ್ನು ಎಬ್ಬಿಸಿ ಕಿವಿಯಲ್ಲಿ ಹೇಳಿ ಅವನಿಗೆ ಬುದ್ಧಿ ಹೇಳಿ ಕಳುಹಿಸಿದನು. ಅದೇನೆಂದು ವರ್ಣಿಸಲಿ ಎಂದು ಕವಿ ರಾಘವಂಕ ಹೇಳ್ತಾ ಇದ್ದಾನೆ. ಶಿಷ್ಯಾಳಿ ಅಂದರೆ ಶಿಷ್ಯರಲ್ಲಿ ಒಬ್ಬನಾಗಿರುವ ನಕ್ಷತ್ರಕ ಅವನ ಹೆಸರು. ಹರಿಶ್ಚಂದ್ರನೊಂದಿಗೆ ಕಾಡಿಗೆ ಹೋದವನು ಆ ವಿಶ್ವಾಮಿತ್ರನ ಶಿಷ್ಯರಲ್ಲಿ ಒಬ್ಬನಾದ ನಕ್ಷತ್ರಕ. ಅದು ಸಾಲ ವಸೂಲಿ ಮಾಡಲೆಂದು. ಕೊಡವಡುವೆ ಬರಲಿ ಬಾರದೆ ಕೆಡಲಿ ಕಾನನದ ನಡುವೆ ತಗಹಿನಲ್ಲಿರಿಸಿ ಕೆಲವು ದಿನ ಉಪವಾಸ ಬಡಿಸಿರ್ದು ಕೆಲವು ದಿನ ದೇಹವನ್ವಲ್ಲೆಂದು ನೆನವಡ್ಡಿ ಕೆಲವು ದಿವಸ. ಏನೇನು ಮಾಡಬೇಕು ಅಂತ ಹೇಳಿ ಕಳಿಸ್ದ ನೋಡಿ, ಕಿವಿ ಒಳಗೆ ಹೇಳ್ದನಂತ ನಕ್ಷತ್ರಕನಿಗೆ. ಅವ ಏನು ಕೊಡ್ಬೇಕಲ್ಲ, ಸಾಲ ತೀರಿಸೋದು ತೀರಿಸಲಿ ಬಿಡ್ಲಿ ಅದು ಮುಖ್ಯ ಅಲ್ಲ. ಪರಿಪರಿಯಾಗಿ ನೀನು ಹರಿಶ್ಚಂದ್ರನಿಗೆ ಕಾಡಿ 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 ಅವನಿಂದ ಸುಳ್ಳು ಹೇಳಿಸಬೇಕು, ವಚನ ಭ್ರಷ್ಟನನ್ನಾಗಿ ಮಾಡಿಸಬೇಕು. ಇದು ಮುಖ್ಯವಾದದ್ದು. ನೀನು ಸಾಲ ವಸೂಲಿ ಮಾಡ್ಕೊಂಡು ಬರುತ್ತಿ, ಅದು ರೊಕ್ಕ ತಗೊಂಡು ಬಾ ಅಂತ ಅಷ್ಟೇ ನಿನ್ನ ಉದ್ದೇಶ ಅಲ್ಲ. ನಾನು ನಿನಗೆ ಹೇಳೋದು ಅಷ್ಟೇ ಅಲ್ಲ, ರೊಕ್ಕ ತಗೊಂಡು ಬಾ ಅಂತ ಹೇಳ್ತಾ ಇಲ್ಲ. ಆದರೂ ಪರಿಪರಿಯಾಗಿ ಕಾಡಬೇಕಪ್ಪ. ಕಾಡಿ 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 ಕಾಡಿನಲ್ಲಿ ಕಾಡಿ ಕಾಡಿ ಹೇಗೆ ತರ್ತಾ ಇದ್ದ ನೋಡಿ ಹರಿಶ್ಚಂದ್ರ ಕಾವ್ಯದಲ್ಲಿ ಅಲ್ವಾ? ಕಾಡಿನಲ್ಲಿ ಕಾಡಿ ಕಾಡಿ ಕಾಡಿ. ಏನು ವ್ಯಾಕರಣ ವಿಶೇಷ ಇಲ್ಲಿ? ನಾನರ್ಥ ಆಯ್ತು ಸರ್. ಒಂದೊಂದು ಅರಣ್ಯ ಒಂದು ತೊಂದರೆ ನೀಡುವುದು. ಹಾ, ಈಗ ಸಾಲ ಏನು ನೀನು ಕೊಡಬೇಕಾದಂಥ ಹಣ ಇಸ್ಕೊಂಡು ಬಾ ಅಂತ ನಾನು ಹೇಳಿ ಕಳಿಸ್ತಾ ಇಲ್ಲ, ಅದಷ್ಟೇ ನನ್ನ ಉದ್ದೇಶ ಅಲ್ಲ. ಆದ್ರೆ ನೀನು ಕಾಡಿ 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 ಕಾಡಿನಲ್ಲಿ ಕಾಡಿ ಕಾಡಿ ಅವನಿಗೆ ಸುಳ್ಳು ಹೇಳುವಂತೆ ಮಾಡಬೇಕು, ತೊಂದರೆ ಕೊಡಬೇಕು, ಕಷ್ಟ ಕೊಡಬೇಕು. ಆ ಕಷ್ಟದಿಂದ ಬೆಂದು ಬಳಲಿ ರಾಜ ಹರಿಶ್ಚಂದ್ರ ಸತ್ಯವನ್ನು ಬಿಟ್ಟು ಹುಸಿ ನುಡಿಯುವಂತೆ ಮಾಡಬೇಕು, ವಚನಭ್ರಷ್ಟನನ್ನಾಗಿ ಮಾಡಬೇಕಪ್ಪ. ಇದು ನೀನು ಮಾಡಬೇಕಾದದ್ದು. ಕೊಡವಡವೆ ಬರಲಿ ಬಾರದೆ ಕೆಡಲಿ ಕಾನನದ ನಡುವೆ. ಕೊಡು ಒಡವೆ ಬರಲಿ ಬಾರದೆ ಇರಲಿ. ಕೊಡೋದೇನದ ಬರಲಿ ಬಾರದೆ ಇರಲಿ, ಅದು ನನಗೆ ಬೇಕಾಗಿಲ್ಲ. ಕೊಡು ಒಡವೆ ಬರಲಿ ಬಾರದೆ ಕೆಡಲಿ. ಕೊಡು ಒಡವೆ ಬರಲಿ ಬಾರದೆ ಕೆಡಲಿ ಕಾನನದ ನಡುವೆ ತಗಹಿನಲ್ಲಿರಿಸಿ ಕೆಲವು ದಿನ ಉಪವಾಸ ಬಡಿಸಿ. ಇದು ನೋಡಿ, ಕಾನನದ ನಡುವೆ ತೆಗಹಿನಲ್ಲಿರಿಸಿ. ತೆಗಹಿನಲ್ಲಿರಿಸಿ ಅಂದ್ರೆ ತಗಹಿನಲ್ಲಿರಿಸಿ ಅಂದ್ರೆ ಕಷ್ಟದಲ್ಲಿರಿಸಿ. ಅವನಿಗೆ ಕಾನನದ ನಡುವೆ, ಕಾಡಿನ ನಟ್ಟ ನಡುವೆ ಅತ್ಯಂತ ಕಷ್ಟದ ಸ್ಥಿತಿಯಲ್ಲಿರಿಸಿ ಹೆಂಗೆಂಗ ಕಾಡಬೇಕು? ಕೆಲವು ದಿನ ಉಪವಾಸವಿರಿಸಿ ಅಲ್ಲ, ಕೆಲವು ದಿನ ಉಪವಾಸ ಬಡಿಸಿರ್ದು, ಕೆಲವು ದಿನ ಉಪವಾಸ ಬಡಿಸಿರ್ದು, ಕೆಲವು ದಿನ ದೇಹವನ್ನು ಅಲ್ಲೆಂದು ನೆನವಡ್ಡಿ ಕೆಲವು ದಿವಸ. ಕೆಲವು ದಿನ ದೇಹವನ್ನು ಒಲ್ಲೆನೆಂದು ನೆನವೊಡ್ಡಿ. ಈ ಕೆಲವು ದಿನ ಉಪವಾಸ ಇರಿಸಬೇಕು. ಕೆಲವು ದಿನ ಅವನಿಗೆ ಹಿಂಗಾಗಬೇಕಲ್ಲ, ನಾನು ಸತ್ಯ ಹೋಗ್ತೀನಿ ಅಂತ ಅನಿಸ್ಬೇಕು ಅವನಿಗೆ. ಈ ದೇಹದಿಂದ, ಈ ದೇಹನೇ ಬೇಡ ನನಗೆ, ಈ ಜನ್ಮನೇ ಬೇಡ ಅನಿಸ್ಬೇಕು. ಹಂಗೆ ಕಾಡ್ಬೇಕು ನೀನು. ನಡೆವಾಗ ದಾರಿ ದಪ್ಪಿಸಿ ತಿರುಹಿ ಕೆಲವು ದಿನ. ನೋಡ್ ನಡೆವಾಗ ದಾರಿ ದಪ್ಪಿಸಿ ತಿರುಹಿ. ಕೆಲವು ದಿನ ಅವನಿಗೆ ಜನ್ಮನೇ ಸಾಕು ಅನಿಸ್ಬೇಕು. ಅವನು ಕಾಡಿನಲ್ಲಿ ಹೋಗುತ್ತಿರುವಾಗ ದಾರಿ ತಪ್ಪಿಸ್ಬೇಕು ನೀನು. ಹೆಂಗ ತಂತ್ರ ಹೇಳಿಕೊಡ್ತಾ ಇದ್ದ ನೋಡು. ಕಾಡಿನ ನಟ್ಟ ನಡುವೆ ಕರ್ಕೊಂಡು ಹೋಗ್ಬೇಕು, ಉಪವಾಸ ಇರಿಸಬೇಕು. ಮುಂದಕ್ಕೆ ಎಲ್ಲರೂ ದಾರಿ ಸಿಗ್ತದೇನೋ, ಯಾವ್ದ್ರ ಊರು ಸಿಗ್ತದೇನೋ, ನೀರು ಸಿಗ್ತದೇನೋ, ಆಹಾರ ಸಿಗ್ತಾನೆ ಅಂತ ಹೋದ್ರೆ ಅಲ್ಲಿ ದಾರಿ ತಪ್ಪಿಸ್ಬೇಕು ನೀನು. ನಡೆವಾಗ ದಾರಿ ದಪ್ಪಿಸಿ, ನಡೆವಾಗ ದಾರಿ ದಪ್ಪಿಸಿ ತಿರುಹಿ ಕೆಲವು ದಿನ ಪಡೆಯ ಬಿಯ ಕಾಣೆ ಇಟ್ಟಂತು ಕೆಲವು ದಿನ ಕೆಡಿಸಿ ನುಡಿದವಧಿ ಆಯ್ತೆಂದು ಧರೆಯರಿಯ ನೃಪನಂ ಹುಷಿಕ ನೆನೆಸಿ ಚಂದನು. ಧರೆಯರಿಯೇ ನೃಪಾಲಕನಂ ಹುಸಿಕನೆಂದೆನಿಸೆಂದನು. ನಕ್ಷತ್ರಕ, ನೀನು ಅವನಿಂದ ಏನು ಸಾಲ ವಸೂಲಿಗಾಗಿ ನಾನು ನಿನ್ನ ಕಳಿಸ್ತಾ ಇಲ್ಲಪ್ಪ. ಏನು ಕೊನೆಗೇನು ಸಾಧಿಸ್ಬೇಕು ನೀನಂದ್ರೆ
ಅಂತೂ ರಾಜ ಹರಿಶ್ಚಂದ್ರ ಸುಳ್ಳು ಹೇಳದಲ್ಲ ಅನಿಸ್ಬೇಕು ಈ ಧರೆಗೆ ಮೇಲೆ ನೀನು. ರಾಜ ಹರಿಶ್ಚಂದ್ರ ಹುಸಿಕನೆಂದೆನಿಸಬೇಕೆಂದನು ಅಲ್ವಾ? ಅವನ ಅಂತಿಮವಾದಂಥ ಉದ್ದೇಶ ಏನು? ಅದೇ ಸುಳ್ಳು ಹೇಳಿಸೋದು. ಸುಳ್ಳು ಹೇಳಿಸಬೇಕು ನೀನು. ಸತ್ಯ ಹರಿಶ್ಚಂದ್ರ ಅಂತ ಏನು? ಸೂರ್ಯ ಚಂದ್ರರಿರುವವರೆಗೂ ಸತ್ಯ ಬಿಡೋದಿಲ್ಲ ಅಂತೇನು ವಶಿಷ್ಠ ಮಹರ್ಷಿಗಳು ಪಂಥ ಹಾಕಿದ್ದಾರಲ್ಲ, ಅದನ್ನು ಸುಳ್ಳು ಮಾಡಬೇಕು ನೀನು. ಸುಳ್ಳು ಹೇಳಿಸ್ಬೇಕು ರಾಜನ ಕಡೆಯಿಂದ. ಇದು ನಿನ್ನ ಉದ್ದೇಶ. ಸಾಲ ಕೊಡಬೇಕು, ವಸೂಲಿ ಮಾಡ್ಕೊಂಡು ಬಾ, ಒಂದಿಷ್ಟು ನಾಣ್ಯ ತೊಗೊಂಡು ಬಾ, ಆ ಬಂಗಾರದ ನಾಣ್ಯಗಳು ತೊಗೊಂಡು ಬಾ ಅಂತ. ಅದಕ್ಕಾಗಿ ನಾನು ಕಳಿಸ್ತಾ ಇಲ್ಲ. ಕೆಲವು ದಿನಂ ಕಾನನದ ನಡುವೆ ಉಪವಾಸದಿಂಬಡಿಸಿ ದೇಹವನ್ನು ವಲ್ಲನೆಂದೆನಿಸಿ ನಟ್ಟ ನಡುವಿನ ಕಾಡೋಳ್ ನಡೆವಾಗಳು ದಾರಿ ತಪ್ಪಿಸಿ. ಏನು ಬೀಯಕ್ಕೆ ಖರ್ಚಿಗೆ ಏನೂ ಇಲ್ಲದಂತಾಗಿ ಬಳಲುತ್ತುವಂತೆ ಮಾಡಿ 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 ಕೊನೆಗೊಂದು ದಿನ ರಾಜ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಸುಳ್ಳು ಹೇಳುವಂತೆ ಮಾಡಬೇಕಪ್ಪ. ಇದು ನಿನ್ನ ಉದ್ದೇಶ. ಇದಕ್ಕಾಗಿ ಕಳಿಸ್ತಾ ಇದ್ದೇನೆ ನಕ್ಷತ್ರಕ, ತಿಳಿದುಕೋ ಎಂದು ಕಿವಿಯಲ್ಲಿ ಹೇಳಿ ಕಳುಹಿಸಿದನು ವಿಶ್ವಾಮಿತ್ರನು. ಕರುಣಿಸದಿರನು ಗೊಡದಿರಾಗಲದಿರು, ಅನುಸರಿಸದಿರು ಬಟ್ಟೆಯೂರಲೆಡೆಗೆಯ್ಯದಿರು, ಕಡೆಗಾವ ಪರಿಯೋಳ ಆವಾವ ನಿಗ್ರಹ ವಿರೋಧ ಆಯಾಸ ಒಡಸುವಂದದಿ ಮಳ್ಪುದು. ಅವನಿಗೆ ಬಿಟ್ಟು ನೀನು ಎಲ್ಲಿಗೂ ಹೋಗಬೇಡ. ಆಮೇಲಿಂದ ನಾನಾ ಭಂಗಿಯಲ್ಲಿ ನಾನಾ ರೀತಿಯಲ್ಲಿ ಅವನಿಗೆ ಕಷ್ಟ ಕೊಡು ನೀನು. ಅವನು ಎಲ್ಲಿರ್ತಾನೋ ಅಲ್ಲಿರು, ಎಲ್ಲಿ ಹೋಗ್ತಾನೋ ಅಲ್ಲಿ ಹೋಗು. ಅವನಿಗೆ ಏನಂದ್ರೆ ಕಣ್ಗಾವಲಾಗಿ ಅವನನ್ನು ನೀನು ನೋಡ್ಕೋಬೇಕು ಮತ್ತು ಕಾಡಬೇಕು, ಪರಿಪರಿಯಾಗಿ ಕಾಡಬೇಕು. ಸುಖ ಇಲ್ಲಾರಿಗೆಲ್ಲಾದವ್ವ ದುಃಖ ತುಂಬ್ಯಾದೆ ಮರುತ್ಯಾದ ಮ್ಯಾಗೆ. ರಾಜ ಹರಿಶ್ಚಂದ್ರ ಏನೆಲ್ಲ ಆದ, ಕಾಡಿಗೆ ಹೋದ, ಸತಿಸುತರನ್ನು ಮಾರಿದ, ಸ್ಮಶಾನವನ್ನು ಕಾದ ಅಂತ ಹೇಳಿ ಸುಖ ಇಲ್ಲಾರಿಗೆಲ್ಲಾದವ್ವ ದುಃಖ ತುಂಬ್ಯಾದೆ ಮರುತ್ಯಾದ ಮ್ಯಾಗೆ ಒಂದು ಹಾಡಿದೆ. ಈ ಮರುತ್ಯಾದ ಮ್ಯಾಗೆ, ಮರುತ್ಯ ಯಾವುದು? ಮರ್ತೇರಿ ಸರ್. ಹಾ, ಈ ಲೋಕ ಭೂಲೋಕ ರೀ. ಈ ಭೂಲೋಕದೊಳಗ ಲೋಕ, ಹಾ, ನಾವು ವಾಸಿಸುವ ಲೋಕ, ಮೃತ್ಯು ಉಳ್ಳವರು ವಾಸಿಸುವ ಲೋಕ ಮರ್ತ್ಯ ಲೋಕ ಅಥವಾ ಮೃತ್ಯು ಲೋಕ ಇದು ಅಲ್ವಾ? ಈ ಲೋಕದಲ್ಲಿ ಸುಖದಕ್ಕಿಂತಲೂ ದುಃಖನೇ ಹೆಚ್ಚಿದೆ ಅಂತ ಇದ್ದಾರೆ ಅನುಭವಿಗಳು, ತಿಳಿದವರು ಅಲ್ವಾ? ದುಃಖನೇ ಹೆಚ್ಚಿದೆ. ಸುಖ ಎಲ್ಲೋ ಒಂದು ಜೇನಿನ ಹನಿಯಂತೆ ಸುಖ ಸಿಗ್ತದೆ. ಆ ಸುಖಕ್ಕಾಗಿ ಎಷ್ಟೆಲ್ಲ ಕಷ್ಟ. ಸುಖ ಇಲ್ಲಾರಿಗೆಲ್ಲೈತವ್ವ ದುಃಖ ತುಂಬ್ಯಾದೆ ಮರುತ್ಯಾದು ಮ್ಯಾಗೆ. ಹೀಗೆ ನೀನು ಪರಿಪರಿಯಾಗಿ ಕಾಡಬೇಕು. ಅವನಿಗೆ ಎಲ್ಲಿದ್ದಾನೆ, ಎಲ್ಲಿ ಪ್ರತಿ ಕ್ಷಣದಲ್ಲಿ, ದಿನದಲ್ಲಿ, ಅನುಗಾಲದಲ್ಲಿ ಅವನಿಗೆ ಕಾಡಬೇಕು ಅಂತ ಹೇಳಲ್ಲ. ಗುರುಭಕ್ನಾದಡತಿ ಬುದ್ಧಿಯುಳ್ಳವನಾದಡ ರಸನಂ ಕೆಡಿಸಿ ಹುಲಿ ತೋರೆಂದಡೆ ನೆನಗುವ ತೆರಳುವವನೇ ದೇವಯನೆ ನೇಮಕ್ಕೆ ನೀರಾಮ್ ಬಂದು ಕಾಡುವೆನೆಂದನು. ಏನಪ್ಪ, ಏನು ಇಂಥ ರಾಜನ ಜೊತೆಗೆ ನನಗೆ ಕಳಿಸ್ಕೊಡ್ತಾ ಇದ್ದಿಲ್ಲ ಅರಸ ಅಂತ, ಇದು ವಿಶ್ವಾಮಿತ್ರ ಅಂತೇಳಿ ಅಂದಾಗ, ಇರ್ಲಿರ್ಲಿ ನೀನು ನೆಪ ಮಾತ್ರ, ನೀನೊಂದಿಗೆ ನಾನು ಇರ್ತೇನೆ, ನಾನು ಬಂದು ಕಾಡ್ತೀನಿ ಅವನಿಗೆ. ನೀನು ಇರು, ನಾನು ಬಂದು ಕಾಡ್ತೀನಿ ನೃಪಾಲ ಹರಿಶ್ಚಂದ್ರನಿಗೆ. ನೀನು ಧೈರ್ಯಗೆಡಬೇಡ. ಅಲ್ಲಿ ಹುಲಿ ಇವೆ, ಮತ್ತೊಂದಿದೆ ಅದೆಲ್ಲ ಇದೆ. ಅವೇನಾದರೂ ತಿಂದ್ರೆ ಬಂದರೆ ಅವನಿಗೆ ಮೊದಲು ಆಕ್ರಮಣ ಮಾಡಲಿ. ಅವನ ಹಿಂದೆ ನೀನಿರಬೇಕು ಮತ್ತು ನಿನ್ನ ಹಿಂದೆ ನಾನು ಇರ್ತೀನಿ. ಅವನ ಹಿಂದೆ ನೀನು ಕಾಡುವುದಕ್ಕಾಗಿ, ಅವನಿಂದ ಸುಳ್ಳು ಹೇಳಿಸುವುದಕ್ಕಾಗಿ, ನಿನ್ನ ಹಿಂದೆ ನಾನು ನಿನಗೆ ಮತ್ತಷ್ಟು ಪ್ರಚೋದನೆ ಕೊಡುವುದಕ್ಕಾಗಿ ಮತ್ತು ನಿನ್ನನ್ನು ಕಾಪಾಡುವುದಕ್ಕಾಗಿ ನಾನೇ ಇರ್ತೀನಿ ಎಂದ ವಿಶ್ವಾಮಿತ್ರ. ಬಿಸಿಲಾಗಿ ಬರು ಬೆಗಾಳಿಯಾಗಿ ಕಲುನೆಲನಾಗಿ ವಿಷಮಾಗ್ನಿಯಾಗಿ ನಾನಾಕೃತ ಮೃಗವಾಗಿ ಮಸಗಿ ಘೋರ ಅರಣ್ಯವಾಗಿ ಗರ್ಜಿಸಿ ಕವಿಭೂತ ಬೇತಾಳರಾಗಿ ಕಾಡ್ತಾ ಇದ್ದಾರೆ. ಏನೇನಾಗಿ? ಬಿರುಗಾಳಿಯಾಗಿ ಕಲುನೆಳನಾಗಿ, ಬಿರುಗಾಳಿಯಾಗಿ ಕಲುನೆಳವಾಗಿ
ಕಲು ನೆಲವಾಗಿ, ಬಿಸಿಲಾಗಿ, ಬಿಸಿಲಾಗಿ, ವಿಷಮ ಅಗ್ನಿಯಾಗಿ, ವಿಷಮಾಗ್ನಿಯಾಗಿ, ನಾನಾ ಕ್ರೂರ ಮೃಗವಾಗಿ, ನಾನಾ ಕ್ರೂರ ಮೃಗವಾಗಿ, ಮಸಗಿ ಘೋರ ಅರಣ್ಯವಾಗಿ, ಮಸಗಿ ಘೋರಾರಣ್ಯವಾಗಿ, ಗರ್ಜಿಸಿ ಗರ್ಜಿಸಿ ಕವಿವ ಭೂತ ಬೇತಾಳರಾಗಿ, ಗರ್ಜಿಸಿ ಕವಿವ ಭೂತ ಬೇತಾಳವಾಗಿ, ಹಸಿವು ನೀರಡಕೆ ನಿದ್ರಾಲಸ್ಯವಾಗಿ, ಹಸಿವು ನೀರಡಿಕೆ ನಿದ್ರಾಲಸ್ಯವಾಗಿ, ಸಂಧಿಸಿ ಹೋಗಿ ಹೊಕ್ಕಲ್ಲಿ ಹೊಕ್ಕು ಧಾವತಿಗೊಳಿಸಿ, ಸಂಧಿಸಿ ಹೊಕ್ಕಲ್ಲಿ ಹೊಕ್ಕಿ ಧಾವತಿಗೊಳಿಸಿ, ಧಾವತಿಗೊಳಿಸಿ, ಹುಸಿಗೆ ಹುಂಗೊಳಿಸುವೆಯಂ, ಹುಸಿಗೆ ಹೊಂಗೊಳಿಸುವೆಯಂ, ಭೂಭುಜನ ನೆನ್ನಿಂದ, ಭೂಭುಜನೆನ್ನಿಂದ, ಬಲ್ಲಿದರದಾರೆಂದನು, ನನ್ನಿಂದ ಬಲ್ಲಿದರಾರೆಂದನು. ನನ್ನಿಂದ ಅಂದ್ರೆ ನನಗಿಂತಲೂ ಈ ಕಲೆಯಲ್ಲಿ ನಿಸ್ಸೀಮರಾದವರು ನನಗಿಂತಲೂ ಯಾರಿದ್ದಾರೆ? ಅವನು ಹೊಕ್ಕಲ್ಲಿ ಹೊಕ್ಕು, ಇದ್ದಲ್ಲಿ ಇದ್ದು, ನಡೆದಲ್ಲಿ ನಡೆದು, ಅವನು ನೆಳಲಿನಲ್ಲಿ ಇದ್ದು, ಅವನ ಜೊತೆಗೆ ಇದ್ದು, ಅವನಿಂದ ಸುಳ್ಳು ಹೇಳಿಸುವ ಕಲೆಯಲ್ಲಿ ನಿಪುಣರಾದವರು ನನಗಿಂತಲೂ ಬೇರೆ ಯಾರಿದ್ದಾರೆ ಅಂತ ಹೇಳ್ದ. ಬೇರೊಬ್ಬನಲ್ಲಿ ಈತನಿ ಬಂಧನಾಯಾಸ ಕಾರಣತಿ ಗರುವನತಿ ಸುಖಿಯಾದನೆಂದುದಂ ಮೀರದಿರು ಧನವ ಕೊಡು ನಡೆಯರಸ ಹೋಗನಲು ಮುನಿವರನ ಚರಣ ಕೆರಗಿ. ಆಯ್ತಪ್ಪ, ಮಾಸ ಒಂದರ ಅವಧಿ ಇದೆ ನಿನಗೆ. ಆ ಅವಧಿ ಒಳಗಡೆ ತೀರಿಸಬೇಕು. ಹೋಗು, ನೀನು ಸಾಲ ತೀರಿಸಬೇಕು. ನಿನ್ನೊಂದಿಗೆ ನಕ್ಷತ್ರಕ ಬರ್ತಾನ ಸಾಲ ವಸೂಲಿ ಮಾಡಲೆಂದು. ಬಹಳ ಹೊತ್ತು ನಿಲ್ಲಬೇಡ, ಹೋಗಪ್ಪ ರಸ. ಮಾಸ ಒಂದರ ಅವಧಿ, ಒಂದು ತಿಂಗಳೊಳಗಾಗಿ ತಂದು ತೀರಿಸಬೇಕಲ್ಲ, ಆ ಸಾಲ ತೀರಿಸಬೇಕಲ್ಲ, ಅದಕ್ಕಾಗಿ ಹೋಗು ಹೋಗು ಅಂತೇಳಂದಾಗ ಮುನಿವರನ ಚರಣ ಕೆರಗಿ. ನೀರೇ ಸತಿಸುತ ಮಂತ್ರಿ ವೆರಸಿ ರಿಪು ಬಲವ ಸೂರ್ಯ ಕಾನೊಲವಿನ್ ತಿರುಗಿ ನಡೆವಾಗ ಮಂದಿ ಬಾಯಾರುತ್ತ ಚೀರುತ್ತ ಗೋಳಿಡುತ್ತಳುತ್ತೆದ್ದು ನಡೆದು ದೇಹವಣಿಸುವೆನು. ಈಗ ಮುನಿ ಚರಣಗಳಿಗೆ ಅವನು ಹೋಗುತ್ತಿರುವಾಗ ಆಯ್ತು ಮುನಿ ಅಂದ, ಆಯ್ತು ಮಾಸ ಒಂದರ ಅವಧಿ ಒಳಗಾಗಿ ತೀರಿಸ್ಬೇಕು, ಹೋಗಪ್ಪ ಹೋಗು ಅಂತೇಳಿ ಅಂದಾಗ ಆ ಅರಸ ಹೋಗುತ್ತಿರುವಾಗ ನೆರೆ ಸತಿ ಸುತ ಮಂತ್ರಿ ವೆರಸಿ ರಿಪು ಬಲವ ಸೂರ್ಯ, ನೆರೆ ಸತಿ ಸುತ ಮಂತ್ರಿ ವೆರಸಿ ಅಲ್ವಾ? ಯಾರನ್ನ ಕರ್ಕೊಂಡು ನಡೆದ? ನೆರೆ ಸತಿ ಸುತ ಮಂತ್ರಿ ರಿಪು ಬಲ ಸೈನ್ಯ ಬಲ ರೀ ಅಲ್ವಾ? ಹಾ, ಸತಿ ಯಾರು? ಸತಿ ಹೆಸರೇನು? ಚಂದ್ರಮತಿ. ಸುತ ಲೋಹಿತಾಶ್ವ. ಮಂತ್ರಿ ಒಬ್ಬ ಇರ್ತಾನೆ. ಇವರೆಲ್ಲ ಜೊತೆಗಿದ್ದಾರೆ. ನೆರೆ ಸತಿ ಸುತ ಮಂತ್ರಿ ರಿಪುಬಲ ಸೈನ್ಯ. ಕಾನೊಲವಿಂ ತಿರುಗಿ ನಡೆವಾಗ ಮಂದಿ ಕಾನೊಲವಿಂ ತಿರುಗಿ ನಡೆವಾಗ ಇವರೆಲ್ಲ ತಿರುಗಿ ನಡೆಯುವಾಗ ಮಂದಿ ಏನಂದ್ರು? ಮಂದಿ ಬಾಯಾರುತ್ತ. ಮಂದಿ ಬಾಯಾರುತ್ತ ಚೀರುತ್ತ ಗೋಳಿಡುತ್ತಳುತ್ತೆದ್ದು. ಬಾಯಾರುತ್ತ ಚೀರುತ್ತ ಗೋಳಿಡುತ್ತೆದ್ದು. ಮಂದಿ ಏನು ಮಾಡಿದ್ರು? ಇವ್ರಿ ಕಡೆ ಕಾಡಿಗೆ ನಡೆದ್ರಲ್ಲ, ಅವಾಗ ಮಂದಿ ಬಾಯಾರುತ್ತ ಚೀರುತ್ತ ವರಲುತ್ತ ಗೋಳಿಡುತ್ತೆದ್ದು ನಡೆದುದೇ ವರ್ಣಿಸುವೆನು. ಮಂದಿ ಬಾಯಾರುತ್ತ ಚೀರುತ್ತ ವರಲುತ್ತ ಗೋಳಿಡುತ್ತ ಎದ್ದು ನಡೆದುದಯೇ ವರ್ಣಿಸುವೆನು. ಅವರು ಕಾಡಿನ ಕಡೆಗೆ ಹೋಗಾಗ ಅಯೋಧ್ಯದ ಮಂದಿ, ಕಳುಹಲು ಬಂದಂಥ ಮಂದಿ, ಅವರು ಬಾಯಾರುತ್ತ ಅಳುತ್ತ ಚೀರುತ್ತ ಗೋಳಿಡುತ್ತ ವರಲುತ್ತ ತಮ್ಮ ತಮ್ಮ ಮನೆ ಕಡೆಗೆ ನಡೆದರು. ಈ ಕರುಣಾಜನಕ ಸ್ಥಿತಿಯನ್ನು ನಾನು ಏನೆಂದು ಬಣ್ಣಿಸಲಿ ಎಂದು ಕವಿ ರಾಘವಂಕನು ಹೇಳಿದ್ದಾನೆ. ತಡೆಬಿಟ್ಟ ಕಂಬನಿಯ ಕೈಯಿಂದ ಮುಂಗಾಣದೆಡಹುತ್ತ ತಾಗುತ್ತ ಬೀಳುತ್ತೇಳುತ್ತೊರಲು ತೊಡವರ್ಪ ಪರಿವಾರವಂ ಕಂಡು ಕೈ ಎತ್ತಿ ಹೋ ಎಂದು ನಿಲ್ಲಿಸ ನೃಪನು.
ಕಂಬನಿ ಮಿಡಿಯುತ್ತಾ ಕಂಬನಿಯನ್ನು ಒರೆಸಿಕೊಳ್ಳುತ್ತಾ ದುಃಖಿಸುತ್ತಾ ಒಂದೇ ಸವನೆ ರೋಧಿಸುತ್ತಾ ನಿಂತಿರುವ ಪರಿವಾರದ ಕಡೆಗೆ ಕೈ ಮಾಡಿ, ನೃಪಾಲ ಭೂಪಾಲ ಆಯ್ತು, ನೀವು ಹೋಗ್ರಿ, ಈಗ ನಿಮ್ಮ ಪರಿವಾರದವರು ನಿಮ್ಮ ಮನೆ ಕಡೆಗೆ, ಅಯೋಧ್ಯದ ಕಡೆಗೆ ತೆರಳ್ರಿ. ನಿಮ್ಮ ಹಾದಿ ಆ ಕಡೆಗೆ, ನನ್ನ ಹಾದಿ ಈ ಕಡೆಗೆ. ಮುಂದೆ ಕರೆಯುತ್ತಿದೆ ನನ್ನ ದಾರಿ, ಕಾಡು ಕರೆಯುತ್ತಿದೆ, ನೀವು ನಾಡಿನಲ್ಲಿ ಸುಖವಾಗಿರಿ. ವಿಶ್ವಾಮಿತ್ರ ಒಡೆಯನಿದ್ದಾನೆ, ಅವನ ರಾಜ್ಯಭಾರದಲ್ಲಿ ನೀವು ಸುಖವಾಗಿರ್ರಿ ಎಂದು ಆಶೀರ್ವದಿಸಿ ಅವರಿಗೆ ಹೋಗ್ರಿ ನೀವು ಈ ಕಡೆ ಅಂತ ಆಶೀರ್ವಾದ ರಾಜ ಮಾಡ್ತಾ ಇದ್ದಾನೆ. ಕಡೆಗೆನ್ನ ಸತ್ಯಕ್ಕೆ ಹಿತವರಾದವರುಗಳಿಂದೆದ್ದೆಡೆಯೊಳಿದ್ದೆನ್ನ ಲೇಸಂ ಬಯಸುತ್ತಿಹುದು ಬಂದಡೆ ತ್ರಿಶಂಕು ನರೇಂದ್ರ ನಾಣೆಯನೆ ಮೀರಿದ ಬಂದಲ್ಲದಿರೆವೆಂದರು. ನೀವ್ಯಾರೂ ಬರಬಾರ್ದು, ತ್ರಿಶಂಕುವಿನ ಸಾಕ್ಷಿಯಾಗಿ ನೀವು ಇಲ್ಲೇ ಇರಬೇಕು. ನಿಮ್ಮೆಲ್ಲರ ಪ್ರೀತಿಯೇ ನನಗೆ ರಕ್ಷಕವಚವಾಗಲಿ. ಸತ್ಯವನ್ನು ಬಿಡದೆ, ಎಂಥ ಕಷ್ಟದ ಸ್ಥಿತಿಯಲ್ಲಿಯೂ ಸತ್ಯವನ್ನು ಬಿಡದೆ ಪರಿಪಾಲಿಸುವಂಥ ಶಕ್ತಿ ನೀವೆಲ್ಲರೂ ನನಗೆ ಕೊಡಬೇಕು. ಅಂಥ ಶಕ್ತಿ ನನಗೆ ಯಾವಾಗಲೂ ಇರಲಿ ಎಂದು ನೀವು ಆಶಿಸಬೇಕು, ಆಶೀರ್ವದಿಸಬೇಕು ಎಂದು ಅರಸ ಅವರಲ್ಲಿ ಕೇಳಿ ಮುನ್ನಡೆದನು. ಇಂದು ತನಕಂಡೃತವಂಟದ ಸೂರ್ಯವಂಶಕ್ಕೆ ಕುಂದ ಬಯಸುವರೆ ನಾನಳುಪುತ್ತಿರೆ ಕಂಡು ಬೇಡೆಂದೆಂಬರಲ್ಲದ್ಯಂ ತಳುಪರೆ ಬಳುವರೆ ಬಳಿಸಂದು ಬಹೇನೆಂಬರೇ. ಇದುವರೆಗೂ ನನ್ನ ವಂಶಕ್ಕೆ, ಸೂರ್ಯವಂಶಕ್ಕೆ ಸುಳ್ಳುತನ ಅಂಟಿಲ್ಲ, ಹುಸಿ ಎಂಬುವ ಲೇಪ ಇಲ್ಲ, ಹುಸಿ ಎನ್ನುವುದರ ಲೇಪನೇ ಇಲ್ಲ. ನಾನು ಅದೇ ಮಾರ್ಗದಲ್ಲಿ ನಡೆಯುತ್ತೇನೆ. ನನ್ನ ಕುಲಕ್ಕೆ, ನನ್ನ ರಾಜ್ಯಕ್ಕೆ ನಾನು ಕುಂದು ತರುವುದಿಲ್ಲ. ಸತ್ಯವೇ ನನ್ನ ಉಸಿರು, ಸತ್ಯವೇ ನನ್ನ ದಾರಿ, ಸತ್ಯವನ್ನು ಎತ್ತಿ ಹಿಡಿಯುತ್ತೇನೆ. ಅಂತೆಯೇ ಜಂಬೂದ್ವೀಪ ಭರತ ಖಂಡದೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ, ಕೊಲ್ಲುವೆನೆನ್ನುವ ಭಾಷೆ ದೇವನದು, ಗೆಲ್ಲುವೆನೆನ್ನುವ ಭಾಷೆ ಭಕ್ತನದು. ಈ ಜಂಬೂದ್ವೀಪ ಭರತ ಖಂಡದಲ್ಲಿ 2 ಭಾಷೆಗಳಿವೆ, 2 ಪಂಥಗಳಿವೆ, 2 ಮಾತುಗಳಿವೆಪ್ಪ. ಕೊಲ್ಲುತ್ತೇನೆ ಅಂತ ದೇವನು ನಿಂತರೆ ಗೆಲ್ಲುತ್ತೇನೆ ಎಂದು ಸೊಡ್ಡು ಹೊಡೆದು ಭಕ್ತನು ನಿಲ್ಲುತ್ತಾನೆ. ಆ ಭಕ್ತನಿಗೆ ಇರ್ತಕ್ಕಂಥ ಆಯುಧಗಳು, ದೇವರೊಂದಿಗೆ ಯುದ್ಧ ಮಾಡಿ ಗೆಲ್ಲಲು ಇರುವ ಭಕ್ತನಿಗಿರುವ ಆಯುಧಗಳು 2: ಸತ್ಯ ಮತ್ತು ಅಹಿಂಸೆ, ಸತ್ಯ ಮತ್ತು ದಾಸೋಹ. ಸತ್ಯ ಎಂಬ ಕೂರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಸತ್ಯ ಎನ್ನುವ ಆ ಚೂಪಾದ ಖಡ್ಗವನ್ನು ಹಿಡಿದುಕೊಂಡು ಸದ್ಭಕ್ತರು ಗೆದ್ದಿದ್ದಾರೆ ಭೂಲೋಕದಲ್ಲಿ. ಅಂಥ ನಿದರ್ಶನ ಶ್ರೀ ಹರಿಶ್ಚಂದ್ರ ನೃಪಾಲ. ಒಂದೆಡೆಯೋಳಿದ್ದು ಸಾಲವನ್ನು ನಿರ್ಣಯಿಸಿ ಮುದದಿಂದ ಕರೆಸುವೆನೆನ್ನ ಕೂಡಿಂದು ಬಂದವರು ಹಿಂದಿರ್ದು ಮುನಿಗೆ ಬೆರಕೆಯುತ್ತಿರಿ ಎಂದರಸನೆಲ್ಲರಿಗೆ ಕೈ ಮುಗಿದನು. ಸಾಲ ತೀರಿಸಿ ಮತ್ತೆ ನಾನು ಈ ಅಯೋಧ್ಯೆಗೆ ಬರ್ತೇನೆ, ಬರುವಂತಾಗಲಿ ಎಂದು ನಿಂತಿರುವ ಜನರಿಗೆಲ್ಲರಿಗೂ ಅರಸ ಕೈ ಮುಗಿದು ಮುಂದೆ ಕಾಡಿನ ಕಡೆಗೆ ನಡೆದ. ಅರಸನಲ್ಲಿ ವಿನಯ, ಪ್ರಜಾಕ್ಷೇಮ, ಪ್ರಜಾಪ್ರೇಮ ಇದೆಲ್ಲ ಇದೆ. ಕೈ ಮುಗಿದು ಅವನು ಮುಂದಕ್ಕೆ ನಡೆದ.